ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಾಘ ಮಾಸದ ಮಂಗಳವಾರ ದೇವಿ ದುರ್ಗಾದೇವಿಯನ್ನು, ಶಕ್ತಿ ದೇವತೆಯನ್ನು, ತ್ರಿಶಕ್ತಿ ದೇವತೆಯನ್ನು ಮನಸ್ಸಿನಲ್ಲಿಯೇ ಆರಾಧನೆಯನ್ನು ಮಾಡ್ತಾ, ಬೆಳಗಿನ ಜಾವದ ಶುಭೋದಯದ ನೇರ ಪ್ರಸಾರದ ಬಹಳ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಆಧಾರದಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆಯ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಮತ್ತು ಅತಿಯಾದ ದಾಹ ಆಗ್ತಕ್ಕಂಥದ್ದು, ಆಯಾಸಕ್ಕೊಳಗಾಗ್ತಕ್ಕಂಥದ್ದು, ಬಾಯಾರಿಕೆ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಹಾಗಾಗಿ ಇಂಥ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರು ಕೂಡ ಕಿಂಚಿತ್ತಷ್ಟು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಅಪ್ಪಟ ಆಯುರ್ವೇದದ ಔಷಧಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಇದೆ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಎನ್ ಅಂತಲೇ ಹೇಳ್ಬೋದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಮಧುಮೇಹ ನಿವಾರಣ್ ಎನ್ನಲ್ಲಿ ಬಳಸಿರ್ತಕ್ಕಂಥದ್ದಿದೆ. 10 ದಿವಸದಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆಯುರ್ವೇದದ ಔಷಧಿ ಅದೇ ನಮ್ಮ ಮಧುಮೇಹ ನಿವಾರಣ್ ಎನ್. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರ್ತಕ್ಕಂಥದ್ದು. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ ಶುಕ್ರವಾರ ಬಂತು ಅಂತಂದರೆ ನಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಗುರುಗಳು ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ತಾನೆ ಬಂದಿದೆ. ಅದರಲ್ಲೂ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗಂತೂ ಕೂಡ ಸಾಕಷ್ಟು ಧರ್ಮ ಸೂಕ್ಷ್ಮದ ಮಾಹಿತಿಗಳನ್ನು ತಿಳಿಸ್ಕೊಡ್ತಾನೆ ಬರ್ತಾರೆ. ಏನಪ್ಪ, ವಾಸ್ತುಗೃಹದಲ್ಲಿರ್ತಕ್ಕಂಥ ಆಚರಣೆಗಳು ಹೇಗಿರಬೇಕು, ವಾಸ್ತುಗೃಹದಲ್ಲಿ ಹೆಣ್ಮಕ್ಳು ಯಾವ ರೀತಿ ತಗ್ಗಿ ಬಗ್ಗೆ ನಡಿಬೇಕು, ಒಂದು ಸಂಸಾರ ಚೆನ್ನಾಗಿರಬೇಕು ಅಂತಂದರೆ, ದಾಂಪತ್ಯದ ಜೀವನದಲ್ಲಿ ಕಲಹಗಳು ದೂರ ಆಗಬೇಕು ಅಂತಂದರೆ, ವಾಸ್ತುಗೃಹದಲ್ಲಿರ್ತಕ್ಕಂಥ ನೆಮ್ಮದಿ ಕಾಪಾಡ್ಕೊಳ್ಬೇಕಾದ್ರೆ, ಆ ವಾಸ್ತುವನ್ನು ಕಾಪಾಡ್ಕೊಳ್ಬೇಕಾದ್ರೆ, ದಾರಿದ್ರ್ಯ ಲಕ್ಷ್ಮಿ ಮನೆಗೆ ಬರ್ದಿರಾ ಮಹಾಲಕ್ಷ್ಮಿ ಸ್ಥಿರವಾಗಿ ವಾಸ್ತುಗೃಹದಲ್ಲಿ ನೆಲೆಗೊಳ್ಳಬೇಕು ಅಂತಂದರೆ ಒಂದು ವಾಸ್ತುಗೃಹದಲ್ಲಿ ಒಂದು ಹೆಣ್ಣಿನ ಪಾತ್ರ ಪ್ರಮುಖವಾಗಿ ಪಾತ್ರವನ್ನು ನಿಭಾಯಿಸ್ತಕ್ಕಂಥದ್ದೇ. ಅದರಲ್ಲೂ ಹೆಣ್ಣು ಮಕ್ಕಳ ಪಾತ್ರ ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಅಂತಲೇ ಮಂಗಳವಾರ ಶುಕ್ರವಾರ ಬಂತು ಅಂತಂದರೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದಿಷ್ಟು ಧರ್ಮ ಸೂಕ್ಷ್ಮದ ಮಾಹಿತಿಗಳನ್ನು ಗುರುಜಿಯವರು ತಿಳಿಸ್ತಾ ಇರ್ತಾರೆ. ಅದೇ ರೀತಿ ನಿನ್ನೆನೂ ಕೂಡ ಕಾರ್ಯಕ್ರಮಕ್ಕೆ ಒಂದಿಷ್ಟು ಕರೆಗಳು ಬಂದಿದ್ವು. ಏನಪ್ಪ ಅಂತಂದರೆ, ಈ ದಾಂಪತ್ಯ ಜೀವನದಲ್ಲಿ ಕಲಹಗಳು ಒಂದಾದರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾದ ಮೇಲೆ ಬಂದಿರತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಆಗ್ತಾ ಇದೆ. ಒಂದಷ್ಟು ಕಡೆ ಏನಾಗೋಗಿದೆ, ಮದುವೆ ಆಗಿರ್ತಕ್ಕಂಥವ್ರು ಮತ್ತೊಂದು ರೀತಿ ಒಂದು ಹಾದಿಯಲ್ಲಿ ಮುಂದೆ ನಡೀತಾ ಇರತಕ್ಕಂಥದ್ದಾಗಲಿ. ನೋಡಿ, ಒಂದಷ್ಟು ವಿಚಾರಗಳನ್ನು ನಾನು ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ತಿಳಿಸಲಿಲ್ಲ ಅಂದ್ರೂ ಕೂಡ ಅದರ ಸೂಕ್ಷ್ಮತೆಗಳನ್ನು ತಿಳಿಸ್ತೀನಿ. ಆಗ ತಾವು ಸ್ವಲ್ಪ ಸಹಕರಿಸಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮದುವೆ ಆದಮೇಲೂ ಕೂಡ ಮತ್ತೊಂದು ರೀತಿ ಒಂದು ಸಂಬಂಧವನ್ನು ಇಟ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಬೇರೊಂದು ರೀತಿ ಹಾದಿಯಲ್ಲಿ ನಡೀತಕ್ಕಂಥದ್ದಾಗಲಿ, ಇಲ್ಲಾಂದರೆ ದುಶ್ಚಟಗಳಿಗೆ ದಾಸರಾಗ್ತಕ್ಕಂಥದ್ದಾಗಲಿ, ಇದೆಲ್ಲ ಸಮಸ್ಯೆಗಳನ್ನು ಕೂಡ ಅನುಭವಿಸ್ತಕ್ಕಂಥದ್ದು ಇರುತ್ತೆ. ಮದುವೆ ಆಗಿಲ್ಲದೆ ಇರತಕ್ಕಂಥವ್ರೂ ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ನರಳ್ತಾನೆ ಇರ್ತಾರೆ. ಅದೇ ರೀತಿ ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ
ಅಥರ್ವಣದ ರೀತಿಯಲ್ಲಿರ್ತಕ್ಕಂಥ ಒಂದು ತಂತ್ರಸಾರವನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇದ್ರು, ತಿಳಿಸ್ಕೊಡ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ರು. ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ಅದ್ರ ಬಗ್ಗೆ ವಿಚಾರವನ್ನು ತಿಳಿಸ್ತಾ ಇದ್ರು. ಭರತ ಹುಣ್ಣಿಮೆ ಈ ಒಂದು ಹುಣ್ಣಿಮೆ, ಅಮಾವಾಸ್ಯೆ, ಈ ಪರ್ವಕಾಲಗಳಲ್ಲಿ ಮಾತ್ರ ಇಂತಹ ತಂತ್ರಸಾರಗಳಿಗೆ ಬಹಳ ಶಕ್ತಿ ಅಂತ ಗುರುಜಿಯವರು ಯಾವಾಗಲೂ ಕೂಡ ನಮಗೆ ತಿಳಿಸ್ತಾ ಇದ್ರು. ಅದೇ ರೀತಿ ಶನಿವಾರ ಭರತ ಹುಣ್ಣಿಮೆ ಬಂದಿದೆ. ಆದರೆ ಶನಿವಾರ ನಾವೆಲ್ಲರೂ ಕೂಡ ಸೌದತ್ತಿಗೆ ಹೋಗ್ಬೇಕಲ್ವಾ, ಸೌದತ್ತಿಯಲ್ಲಿ ತಾಯಿ ಎಲ್ಲಮ್ಮನ ದರ್ಶನ ಮಾಡಬೇಕಲ್ವಾ. ಶನಿವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋದು ಎಲ್ಲೋ ಒಂದು ಕಡೆ ಸ್ವಲ್ಪ ಕಷ್ಟ ಅನಿಸ್ತು. ಹಾಗಾಗಿ ಶನಿವಾರದ ಕಾರ್ಯಕ್ರಮ ಮುಗಿದ್ರೆ ಇನ್ನೇನು ಭಾನುವಾರದ ಕಾರ್ಯಕ್ರಮ, ಅಷ್ಟರಲ್ಲಿ ಭರತ ಹುಣ್ಣಿಮೆ ಮುಗಿದೋಗಿರುತ್ತೆ. ಹಾಗಾಗಿ ಶುಕ್ರವಾರ ನೇರ ಪ್ರಸಾರದ ಕಾರ್ಯಕ್ರಮದಲ್ಲೇ ಗುರೂಜಿಯವರು ಪುತ್ತಳಿಕೆ ಅನುಷ್ಠಾನವನ್ನು ಸಂಪೂರ್ಣವಾಗಿ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಇದೇ ಬರ್ತಕ್ಕಂಥ ಶುಕ್ರವಾರದ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವು ಯಾರೂ ಕೂಡ ಮಿಸ್ ಮಾಡಿಕೊಳ್ಳೇಬಾರದು. ಇನ್ನು ಒಂದು ವಿಚಾರ ಸ್ಪಷ್ಟೀಕರಿಸ್ತೀನಿ. ಈ ಒಂದು ತಂತ್ರಸಾರ ಹೆಣ್ಣು ಮಕ್ಕಳಿಗೆ ಮಾತ್ರ ಸೀಮಿತನ ಗುರುಗಳೇ, ಗಂಡು ಮಕ್ಕಳು ಮಾಡ್ಬೋದಾ, ಗಂಡು ಮಕ್ಕಳು ಮಾಡೋಂಗಿಲ್ವಾ ಅಂತ ಯಾವುದೇ ರೀತಿ ಭೇದ ಭಾವ ಇಲ್ಲ, ಯಾವುದೇ ರೀತಿ ವಿಚಾರಗಳು ಇಲ್ಲ. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಶ್ರದ್ಧೆಯಿಂದ ಈ ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡಿದ್ದೆ ಆದರೆ ಅತಿ ಶೀಘ್ರವಾಗಿ ನಿಮ್ಮೆಲ್ಲ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ, ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ನಿಸ್ಸಂದೇಹವಾಗಿ. ಹಾಗಾಗಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಇನ್ನು ಒಂದು ಸಿಟಿನಲ್ಲಿರ್ತಕ್ಕಂಥವ್ರು, ತಿಳಿದಿರ್ತಕ್ಕಂಥವ್ರು ತಮಗಾದ್ರೆ ಏನಪ್ಪ ನೋಡಿದ್ರೆ ಅರಿವಾಗುತ್ತೆ, ಆಯಿತು ಆ ಕ್ಷಣ ಹೆಂಗೋ ಒಂದಾಗ ಮಾಡ್ಕೊಂಡ್ಬಿಡ್ತೀರಿ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂಥವ್ರು ಈಗಲೇ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ವಿಚಾರವನ್ನು ಗಮನಿಸ್ತಾ ಇರ್ತಕ್ಕಂಥವ್ರು ತಾವು ನೆನಪಿನಲ್ಲಿಟ್ಕೊಂಡು ಶುಕ್ರವಾರದ ಕಾರ್ಯಕ್ರಮದಂದು ತಾವು ಏನನ್ನೂ ಕೂಡ ಬೇರೊಂದು ಕೆಲಸಗಳಲ್ಲಿ ತಾವು ಅದರಲ್ಲಿ ತೊಡಗದಿರ ಇದೇ ಜಾಗಕ್ಕೆ ಬಂದು ಟಿವಿ ಮುಂದೆ ಕೂತ್ಕೊಂಡು ಒಂದು ಬುಕ್ಕು ಪೆನ್ನು ತಗೊಳ್ತಕ್ಕಂಥದ್ದು. ಒಂದು ವೇಳೆ ನಿಮ್ಮ ಹತ್ರ ಒಂದು ಸೆಲ್ ಫೋನಿನ ಅವಕಾಶ ಇದೆ ಅಂತಂದರೆ ತಾವು ವಿಡಿಯೋವನ್ನು ಮಾಡ್ಕೊಳ್ತಕ್ಕಂಥದ್ದು, ಇಲ್ಲಾಂತಂದರೆ ಬುಕ್ಕು ಪೇಪರ್ನ ತೊಗೊಂಡು ಇಲ್ಲಾಂದರೆ ಪೆನ್ನು ಪೇಪರ್ನ ತೊಗೊಂಡು ನೀಟಾಗಿ ಸವಿಸ್ತಾರವಾಗಿ ಮಾಹಿತಿಗಳನ್ನು ಬರ್ಕೊಳ್ತಕ್ಕಂಥದ್ದು. ಇದೆಲ್ಲವನ್ನು ಮಾಡೋದ್ರಿಂದ ತಾವು ಆ ಒಂದು ತಂತ್ರಸಾರದ ಸಂಪೂರ್ಣವಾಗಿರ್ತಕ್ಕಂಥ ಕ್ರಮವನ್ನು ವಾಸ್ತುಗೃಹದಲ್ಲಿ ಆಚರಣೆಯನ್ನು ಮಾಡ್ಬೋದು. ಯಾಕೆ ಅಂತಂದರೆ ಲಕ್ಷ್ಮೀ ಬೋರಸ್ವಾಮಿ ಕ್ಷೇತ್ರ ಓಪನ್ ಆದಾಗಿಂದ ಒಂದಿಷ್ಟು ಜನ ನಮಗೆ ಬಂದು ಹೇಳ್ತಾರೆ, ಗುರುಗಳೇ ತಾವು ತಂತ್ರಸಾರ ತಿಳಿಸ್ಕೊಟ್ಬಿಡ್ತೀರಿ, ಆದರೆ ನಮ್ಗೆ ಅರ್ಧ ಗೊತ್ತಾಗುತ್ತೆ, ಇನ್ನು ಅರ್ಧ ಗೊತ್ತಾಗೋದೇ ಇಲ್ಲ. ನಾವೇನು ಮಾಡಬೇಕು, ನಮ್ಮ ಹತ್ರ ಫೋನ್ ಇಲ್ಲ, ಆಮೇಲೆ ಅಟ್ಲೀಸ್ಟ್ ಬೇರೆ ರೀತಿನಾದರೂ ಅದನ್ನು ನೋಡೋಣ ಅಂತಂದರೆ ಜಿ ಫೈನಲ್ ಆದರೂ ನೋಡೋಣ ಅಂತಂದರೆ ನಮ್ಮ ಹತ್ರ ಫೋನ್ ಇಲ್ಲ. ಏನು ಮಾಡೋದು ಗುರುಗಳೇ, ನಮ್ಗೆ ಇದ್ರ ಬಗ್ಗೆ ವಿಚಾರ ಗೊತ್ತಾಗ್ತಾ ಇಲ್ವಲ್ಲ. ಹಾಗಾಗಿ ಈಗಲೇ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಶುಕ್ರವಾರದ ಕಾರ್ಯಕ್ರಮದ ಕುರಿತಾಗಿ ನಾನು ಈಗಲೇ ವಿಚಾರವನ್ನು ತಿಳಿಸ್ತಾ ಇರುವ ಕಾರಣದಿಂದ ಪೆನ್ನು ಪೇಪರ್ನ ತೊಗೊಂಡ್ಬಿಟ್ಟು ತಾವು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಬರ್ಕೊಂಡ್ಬಿಡೋದು ಬಹಳ ಉತ್ತಮ. ಇಲ್ಲ ಸೆಲ್ ಫೋನ್ ಇರ್ತಕ್ಕಂಥವ್ರು ವಿಡಿಯೋ ಮಾಡ್ಕೊಂಡ್ಬಿಡ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಕೆಲಸವನ್ನು ಮಾಡಿ ಭರತ ಹುಣ್ಣಿಮೆಯ ವಿಶೇಷ ನೇರ ಪ್ರಸಾರ ಶುಕ್ರವಾರದ ಕಾರ್ಯಕ್ರಮವನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಪುತ್ತಳಿಕೆ ಅನುಷ್ಠಾನವನ್ನು ಮಾಡೋದ್ರಿಂದ ನಿಜಕ್ಕೂ ಹೇಳ್ತೀನಿ, ಬರೀ ದಾಂಪತ್ಯ ಜೀವನ ಅಲ್ಲ, ಮತ್ತೊಂದು ರೀತಿ ಇರತಕ್ಕಂಥದ್ದಲ್ಲ, ಸಾಕಷ್ಟು ವಿವಿಧ ರೀತಿಗಳಲ್ಲಿರ್ತಕ್ಕಂಥ ನಾನಾ ರೀತಿಗಳಲ್ಲಿರ್ತಕ್ಕಂಥ ಸಮಸ್ಯೆಗಳಿಂದ ತಾವು ದೂರ ಆಗ್ಬೋದು. ಇದೊಂದು ವಿಚಾರ ನಾನು ಸ್ಪಷ್ಟೀಕರಿಸ್ತೀನಿ. ಹಾಗಾಗಿ ತಂತ್ರಸಾರದ ಆಚರಣೆಯನ್ನು ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಮಾಡಿ ಸೌದತ್ತಿ ಎಲ್ಲಮ್ಮನ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ತಾಯಿಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇರುವ ರೀತಿ ಇದೇ ಬರ್ತಕ್ಕಂಥ ಶುಕ್ರವಾರದ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಭರತ ಹುಣ್ಣಿಮೆ ಎಂದು ಪುತ್ತಳಿಕ ಅನುಷ್ಠಾನವನ್ನು ತಂತ್ರಸಾರವನ್ನು ಗುರೂಜಿಯವರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಗಮನವಿಟ್ಟು ಶ್ರದ್ಧೆಯಿಂದ ಅದನ್ನು ಗಮನಿಸಬೇಕು. ಆ ಕ್ಷಣ ತಾವು ಬೇರೆಲ್ಲ ಕೆಲಸಗಳನ್ನು ಪಕ್ಕಕ್ಕಿಟ್ಟು ತಂತ್ರಸಾರ ಹೇಗೆ ನಡೆಯುತ್ತೆ, ಅದನ್ನು ಹೇಗೆ ಆಚರಿಸಬೇಕು, ಯಾವ ರೀತಿ ಕ್ರಮಾನುಷ್ಠಾನಗಳನ್ನು ಅನುಸರಿಸಬೇಕು, ಅದೆಲ್ಲದರ ಬಗ್ಗೆನೂ ಕೂಡ ಗಮನ ಇಡಬೇಕು. ಯಾಕೆ ಅಂತಂದರೆ ಭರತ ಹುಣ್ಣಿಮೆ ಎಂದು, ಈ ಬಾರಿಯ ಭರತ ಹುಣ್ಣಿಮೆ ಎಂದು ತಾವೆಲ್ಲರೂ ಕೂಡ ಯಾವ ಒಂದು ಅನುಷ್ಠಾನವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀರಿ ಗುರುಜಿಯವರು ತಿಳಿಸ್ತಾ ಇರ್ತಕ್ಕಂಥದ್ದು ಅದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ನಿಮಗೆ ಇಷ್ಟು ದಿವಸ ತಾವು ಮಾಡಿರ್ತಕ್ಕಂಥ ತಂತ್ರಸಾರ ಒಂದಾದರೆ ಈಗ ಗುರೂಜಿಯವರು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ತಂತ್ರಸಾರ ಸಂಪೂರ್ಣವಾಗಿ ವಿಭಿನ್ನ ರೀತಿಯಿಂದ ಇರತಕ್ಕಂಥದ್ದು, ಪ್ರತ್ಯೇಕವಾಗಿರ್ತಕ್ಕಂಥದ್ದು, ಬಹಳ ಶಕ್ತಿ. ಇದನ್ನು ತಾವು ಆಚರಣೆಯನ್ನು ಮಾಡಬೇಕಾದ್ರೂ ಕೂಡ ಒಂದಿಷ್ಟು ಅನುಭವಗಳನ್ನು ತಾವೆಲ್ಲರೂ ಕೂಡ ಅನುಭವಿಸ್ತೀರಿ, ಒಂದಿಷ್ಟು ಅನುಭವಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತೀರಿ. ಯಾವ ರೀತಿ ನಿಮಗೆ ಅದರ ಶಕ್ತಿ ನಿಮ್ಮನ್ನು ಭಾವಿಸುತ್ತೆ ಅದೆಲ್ಲವನ್ನೂ ಕೂಡ ತಾವು ಗಮನಿಸ್ತೀರಿ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರವನ್ನು ಗುರೂಜಿಯವರು ತಿಳಿಸ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಕ್ಷಣ ಮಾತ್ರ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇಲ್ಲ ಅಂತಂದಲ್ಲಿ ಪೇಪರು ಪೆನ್ನಲ್ಲಿ ನೀಟಾಗಿ ಬರ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ತಂತ್ರಸಾರದ ಕ್ರಮಾನುಷ್ಠಾನದಲ್ಲಿ ಕಿಂಚಿತ್ತೂ ಕೂಡ ಲೋಪ ಬರಬಾರ್ದು. ಗಮನ ಇಟ್ಟು ಶ್ರದ್ಧೆಯಿಂದ ಆ ಒಂದು ತಂತ್ರಸಾರವನ್ನು ತಾವು ಆಚರಣೆಯನ್ನು ಮಾಡಲೇಬೇಕು. ಹಾಗಾಗಿ
ತಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಎಷ್ಟೋ ಜನ ತಾಯಂದರು ಫೋನ್ ಮಾಡಿ ಸಾಕಷ್ಟು ಬಾರಿ ಕಣ್ಣೀರನ್ನು ಹಾಕ್ತಾಯಿದ್ರು. ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ತಾಯಿಯೊಬ್ಬರು ಬಹಳ ಕಣ್ಣೀರನ್ನು ಹಾಕಿ ಅವರ ಮನನೊಂದ್ಕೊಂಡು ಸಾಕಷ್ಟು ವಿಚಾರಗಳನ್ನು ಗುರೂಜಿಯವ್ರ ಜೊತೆ ಹಂಚಿಕೊಂಡರು. ಹಾಗಾಗಿ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾಗ ಗುರೂಜಿಯವರು ಇರಲಿ, ಇದೆಲ್ಲದಕ್ಕೂ ಕೂಡ ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ನಾವು ತಿಳಿಸಲೇಬೇಕು ಅಂತ ಹೇಳಿ ಈ ಒಂದು ತಂತ್ರಸಾರವನ್ನು ಗುರೂಜಿಯವರು ತಿಳಿಸಿರ್ತಕ್ಕಂಥದ್ದಿದೆ. ಈ ಒಂದು ತಂತ್ರಸಾರದ ಆಚರಣೆಯನ್ನು ಮಾಡೋದ್ರಿಂದ ಏನೆಲ್ಲ ಫಲಾಫಲಗಳನ್ನು ಸಿದ್ಧಿಸ್ಕೊಳ್ಬೋದು ಅಂತಂದರೆ, ಇದಕ್ಕೆ ನಾವು ಇಂಥದ್ದೊಂದು ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು ಅಷ್ಟೇ, ಇಲ್ಲ ಅಂತಂದರೆ ಈ ಒಂದು ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು ಅಷ್ಟೇ ಎಂಬತಕ್ಕಂಥ ಪ್ರತ್ಯೇಕತೆ ಇಲ್ಲ. ಎಂಥದ್ದೇ ಸಮಸ್ಯೆಗಳಿರಲಿ, ಎಂಥದ್ದೇ ಕಷ್ಟ ಕಾರ್ಪಣ್ಯಗಳಿರಲಿ, ಎಲ್ಲವನ್ನೂ ಕೂಡ ತಾವು ದೂರ ಮಾಡಿಕೊಂಡು ಸುಖ, ಶಾಂತಿ, ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಬೋದು. ವಾಸ್ತುಗೃಹದಲ್ಲಿ ವಾಸ್ತುದೋಷ ಇರತಕ್ಕಂಥದ್ದಾಗಲಿ, ದಾಂಪತ್ಯ ಜೀವನದಲ್ಲಿ ಕಲಹ ಇರತಕ್ಕಂಥದ್ದಾಗಲಿ, ಆರೋಗ್ಯ ಸಮಸ್ಯೆಯಿಂದ ನರಳ್ತಾ ಇರ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಗ್ರಹಗತಿಗಳಲ್ಲಿ ಸಮಸ್ಯೆ ಇರತಕ್ಕಂಥದ್ದಾಗಲಿ, ಹಣಕಾಸಿನ ತೊಂದರೆ ಇರತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಇದರಲ್ಲಿ ಮತ್ತೊಂದು ವಿಚಾರ ಇದರಲ್ಲಿ ಸ್ಪಷ್ಟೀಕರಿಸೋದೇನಪ್ಪ ಅಂದರೆ, ಎಷ್ಟೋ ಜನ ಇವತ್ತಿಗೂ ಕೂಡ ಈ ಮಾಟ, ಮಂತ್ರ, ತಂತ್ರ, ಪ್ರಯೋಗಾದಿಗಳಿಂದ ನಾನು ನರಳ್ತಾ ಇದ್ದೇನೆ ಅಂತ ಹೇಳಿ ಸಾಕಷ್ಟು ಜನರ ಮನಸ್ಸಿನಲ್ಲಿ ಒಂದು ನೋವಿದೆ. ಎಷ್ಟೋ ಜನರ ಮನೆಯಲ್ಲಿ ಅಕ್ಕಿ ಕೆಂಪಾಗ್ತಕ್ಕಂಥದ್ದಾಗಲಿ, ವಾಸ್ತುಗೃಹದಲ್ಲಿ ದುರ್ಗಂಧ ಬೀರ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ಅನುಭವಿಸ್ತಾ ಇರ್ತೀವಿ. ಈ ಒಂದು ಅಮಾವಾಸ್ಯೆ, ಹುಣ್ಣಿಮೆ, ಇಂತಹ ಗ್ರಹಣ ಕಾಲಗಳು, ಇಂತಹ ಪರ್ವಕಾಲಗಳು ಬಂದಾಗ ಗುರುಜಿಯವರು ತಿಳಿಸಿದ ಹಾಗೆ ಮೈಯೆಲ್ಲ ನೆವೆ ಆಗ್ತಕ್ಕಂಥದ್ದಾಗಲಿ, ಚುಚ್ಚಿದ ರೀತಿ ಭಾಸವಾಗ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಆ ಕ್ಷಣ ಬಂದಾಗ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನ ಆ ಒಂದು ಸ್ಥಿತಿಯನ್ನು ಕಳ್ಕೊಳ್ತಕ್ಕಂಥದ್ದಾಗಲಿ, ಎಲ್ಲೋ ಒಂದು ಕಡೆ ಆ ಪರಿಸ್ಥಿತಿಯನ್ನು ಮೀರಿ ನಡ್ಕೊಳ್ತಕ್ಕಂಥದ್ದಾಗಲಿ, ನಮ್ಮ ದೇಹದಲ್ಲಿರ್ತಕ್ಕಂಥ ಕಂಟ್ರೋಲನ್ನು ತಪ್ಪತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಆ ಕ್ಷಣವೇ ನಮಗೇನೋ ಹೆಚ್ಚು ಕಡಿಮೆ ಆಗುತ್ತದಾಗಲಿ, ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ಎಡವಿರ್ತೀವೋ, ಇಲ್ಲ ಅಂತಂದರೆ ಈ ಒಂದು ಅಮಾವಾಸ್ಯೆ, ಹುಣ್ಣಿಮೆ, ಪರ್ವಕಾಲಗಳು ಎದುರಾಗಬೇಕಾದ್ರೆ ಎಲ್ಲರೂ ಕೂಡ ಒಂದು ಮಾತು ಹೇಳ್ತಾರೆ, ಜೋಪಾನ, ನಡಿಬೇಕಾದ್ರೆ, ಓಡಾಡಬೇಕಾದ್ರೆ, ಗಾಡಿ ಓಡಿಸ್ಬೇಕಾದ್ರೆ ಜೋಪಾನ ಅಂತ ಹೇಳ್ತಾ ಇರ್ತಾರೆ. ಆಗ ನಾವು ಎಷ್ಟೇ ಜೋಪಾನವಾಗಿದ್ರೂ ಕೂಡ ಪಕ್ಕದಲ್ಲಿರೋ ಒಂದು ಗ್ರಹಗತಿಗಳು ಚೆನ್ನಾಗಿರಲ್ವಲ್ಲ, ನಮಗೆ ಬಂದು ಏನೋ ಸಮಸ್ಯೆ ಆಗುತ್ತೆ. ಹಾಗಾಗಿ ಇಲ್ಲಿ ಸಮಸ್ಯೆ ನಂದು, ಪಕ್ಕದಲ್ಲಿರೋದು ಎಂಬತಕ್ಕಂಥದ್ದಲ್ಲ. ಆ ಕ್ಷಣ ಜೋಪಾನವಾಗಿರಬೇಕು ಅಂತಂದರೆ ಜೋಪಾನವಾಗಿರಬೇಕು. ವಿಚಾರ ಏನೇ ಇರಲಿ, ಕೆಲಸ ಎಂಥದ್ದೇ ಇರಲಿ, ಎಲ್ಲದಕ್ಕೂ ಕೂಡ ಒಂದು ಅವಕಾಶ ಅನ್ನೋದಿದ್ದೇ ಇರುತ್ತೆ. ಆ ಅವಕಾಶವನ್ನು ಆಗಿ ಉಪಯೋಗಿಸ್ಕೊಂಡು ಆ ಕ್ಷಣ ಬೇರೆ ಏನು ಕೆಲಸದ ಬಗ್ಗೆ ತಾವು ಗಮನ ವಹಿಸ್ತೀರಾ, ನಿಮ್ಮ ಆರೋಗ್ಯದ ಕುರಿತಾಗಿ, ನಿಮ್ಮ ಜೀವನದ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನು ಅರ್ಥಕೊಂಡು ಆ ಕ್ಷಣ ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಇಂತಹ ಸಮಸ್ಯೆಗಳಿಂದ ಕಿಂಚಿತ್ತು ದೂರಾಗಲು ಮೊದಲು ಪ್ರತ್ಯೇಕವಾಗಿ ದಾಂಪತ್ಯ ಜೀವನದಲ್ಲಿ ಎಷ್ಟೋ ಜನ ಕಲಹಗಳನ್ನು ಉಂಟು ಮಾಡ್ಕೊಳ್ತಾ ಇದ್ದಾರೆ. ಏನಪ್ಪ ಅಂದರೆ, ನಾನು ಆಗಲೇ ತಿಳಿಸಿದಾಗಿ ಮದುವೆ ಆದಮೇಲೂ ಕೂಡ ಇದೆಲ್ಲವೂ ಕೂಡ ಎದುರಾಗಿರ್ತಕ್ಕಂಥದ್ದಿದೆ. ಎಷ್ಟೋ ಜನ ತಾಯಂದ್ರು ಕಣ್ಣೀರು ಹಾಕಿದ್ದಾರೆ, ಎಷ್ಟೋ ಜನ ಗಂಡಸರು ಕೂಡ ಇವತ್ತಿನ ದಿವಸ ಕಣ್ಣೀರು ಹಾಕಿದ್ದಾರೆ ಈ ಒಂದು ವಿಚಾರವಾಗಿ. ಇಂತಹ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಅಂತಲೇ ಈ ಒಂದು ಪುತ್ತಿಳಿಕೆ ಅನುಷ್ಠಾನ ಬಹಳ ವಿಶೇಷವಾಗಿ ಕೆಲಸ ಮಾಡ್ತಕ್ಕಂಥದ್ದು ಇರುತ್ತೆ. ಈ ಒಂದು ಅನುಷ್ಠಾನದ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು ಇವತ್ತಿನ ದಿವಸ ಗುರೂಜಿಯವ್ರ ಜೊತೆ. ಹಾಗಾಗಿ ಗುರೂಜಿಯವ್ರ ಜೊತೆ ತಿಳ್ಕೊಳ್ಬೇಕು ಅಂತಂದರೆ ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ. ಹಾಗಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸೇರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರೇಂತ್ರೋಜ್ವಲಾಂ ಉಂಧೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ मनोजवं मारुतुल्यवेगं चितेन्द्रियं बुद्धिमतां वरिष्ठं वातात्मजं वानरोधमुख्यं श्रीरामदूतं शिरसा नमामि. हरिं महाकाली महालक्ष्मीर्देवताभ्यो नमः. सरसजनलयीं सरोजहस्ते धवलतरागुं शकन्दमाल्यशोभें भगवति हरिवल्लभे मनोज्ञे मनो त्रिभुवनबोधिकरे प्रसीदमख्यं विष्णुपत्नीं क्षमां देवीं माधवीं माधवप्रियां विष्णुप्रेयसीं देवी नमाम्यच्युतवल्लभां श्रीं ललिताम्बिकाय नमः. रामाय रामभद्राय रामचन्द्राय वेदसे रघुनाथाय नाथाय सीताय पतये नमः. जानकी राम पट्टाभिराम श्रीराम रघुराम राम राम रामतः श्रीमद्महारामचंद्र स्वामिने नमः. दशरथनंदनाय नमः. अयोध्यानगरवासी श्रीरामचंद्राय नमः. रामाय नमः. रामाय नमः. श्रीमद्महारामचंद्र स्वामिने नमो नमः. सहस्रशिवरुषा पुरुषः सहस्राक्ष सहस्रपाद महेश्वराय नमः. ಇವತ್ತು ಶುಭ ಮಂಗಳವಾರ.
ಮಾಘ ಮಾಸದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುಕ್ಲ ಪಕ್ಷದ ಮಂಗಳವಾರದಂದು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ, ಪ್ರಸನ್ನ ಆಂಜನೇಯ ಸ್ವಾಮಿಯ ಆರಾಧನೆ, ಹಾಗೆ ಹನುಮನ ಒಡೆಯನಾಗಿರ್ತಕ್ಕಂಥ ಮಾರುತಾತ್ಮಜ ಮಾರುತ ಬ್ರಹ್ಮ ಅಂದರೆ ಕಲಿಬ್ರಹ್ಮನಾಗಿರ್ತಕ್ಕಂಥ ಹನುಮನ ಒಡೆಯ ಶ್ರೀರಾಮಚಂದ್ರ, ಆ ಶ್ರೀರಾಮಚಂದ್ರನೂ ಸಹಿತ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪ್ರತಿನಿತ್ಯದ ಕಾರ್ಯಕ್ರಮ, ಅಯೋಧ್ಯೆಯಲ್ಲಿ ನಡೀತಿರ್ತಕ್ಕಂಥ ಉತ್ಸವಗಳು, ಪೂಜೆ ಮತ್ತು ಅಲ್ಲಿಗೆ ಬರತಕ್ಕಂಥ ಭಕ್ತ ಸಾಗರ ಎಲ್ಲವೂ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಇತ್ತೀಚಿನ ದಿನಗಳಲ್ಲಂತೂ ಅಯೋಧ್ಯೆಗೆ ಹೋಗಿ ಬಂದಂತಹ ಭಕ್ತರು ಹೇಳುವಂಥ ರೀತಿ ನೋಡಿದ್ರೆ ಅಬ್ಬಾ, ಅದರ ಆನಂದವೇ ಬೇರೆ. ಅವರು ಹೇಳುವಂಥದ್ದನ್ನು ಕೇಳಿದ್ರೆ ಆನಂದ. ಹಾಗೆ ಆ ಸುಂದರವಾದಂಥ ದೃಶ್ಯಗಳನ್ನು, ಅಲ್ಲಿರ್ತಕ್ಕಂಥ ಒಂದು ಪರಿಸರವನ್ನು ಚಿತ್ರೀಕರಣ ಮಾಡ್ಕೊಂಡು ಬಂದು ತೋರಿಸ್ತಾರಲ್ಲ, ಅದು ಇನ್ನೂ ಆನಂದ. ಹಾಗಾಗಿ ಎಲ್ಲರ ಚಿತ್ತ ಅಯೋಧ್ಯೆ ಆಗ್ತಾ ಇದೆ. ಅಯೋಧ್ಯೆಗೆ ಹೋಗಬೇಕು, ರಾಮದೇವರ ದರ್ಶನ ಮಾಡ್ಕೊಳ್ಬೇಕು, ಆ ಸರಿಯೂ ನದಿಯಲ್ಲಿ ಸ್ನಾನ ಮಾಡಬೇಕು. ಬರೀ ಆ ರಾಮದೇವರ ಪ್ರತಿಷ್ಠಾಪನಾ ಮೂರ್ತಿ ಮಾತ್ರ ಅಲ್ಲ, ಅಯೋಧ್ಯೆಯಲ್ಲಿ ರಾಮ ಎಲ್ಲೆಲ್ಲಿ ಓಡಾಡಿದ್ದಾನೆ, ಏನೇನು ಪ್ರಾಂತ್ಯಗಳಿದೆ, ಆಯಾ ಪ್ರಾಂತ್ಯದಲ್ಲಿರ್ತಕ್ಕಂಥ ಅರಮನೆಗಳು ಯಾವುದು, ಎಲ್ಲವನ್ನೂ ನೋಡಬೇಕು ಎಂಬತಕ್ಕಂಥ ಆಸೆ ಎಲ್ಲರಿಗೂ ಇದೆ. ಹಾಗಾಗಿ ಕಲಿಯುಗದಲ್ಲಿ ಬಹುಶಃ ನಾವು ನೀವೆಲ್ಲರೂ ಕಂಡ ಹಾಗೆ ಸುಮಾರು ಅದಕ್ಕೆ ಅಂತ 500 ವರ್ಷಗಳ ಒಂದು ಇತಿಹಾಸ, ಸಾಕಷ್ಟು ಹೊಡೆದಾಟಗಳು ಏನೇ ಆದರೂ ಇಲ್ಲಿವರೆಗೂ ಬಂದಂತಹವರು ಯಾರೊಬ್ಬರು ಸಿದ್ಧ ಆ ಪ್ರಯತ್ನದಲ್ಲಿ ವಿಫಲರಾದರು. ಈಗ ನಮ್ಮ ಒಂದು ಕಾಲದಲ್ಲಿ ಅಥವಾ ನಾವು ನೀವೆಲ್ಲರೂ ನೋಡುವಂಥ ರೀತಿ ಅಯೋಧ್ಯ ಸುಂದರವಾದಂತಹ ಒಂದು ಸ್ಥಾನವಾಯ್ತಲ್ಲ, ಆ ರಾಜ್ಯದಲ್ಲಿ ವಿಶೇಷವಾಗಿ ರಾಮರಾಜ್ಯವಾದ ಒಂದು ಕಲ್ಪನೆ ನಡೀತಾ ಇದೆಯಲ್ಲ, ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಅದರಲ್ಲೂ ಅಲ್ಲಿ ನಡೀತಕ್ಕಂಥ ಉತ್ಸವಗಳು, ಸ್ವಾಮಿಯ ಪಲ್ಲಕ್ಕಿ ಉತ್ಸವ, ಪ್ರತಿನಿತ್ಯದ ಕಾಯಕ ಅದ್ಭುತವಾಗಿರ್ತಕ್ಕಂತಹದ್ದು. ಏನೇ ಆದರೂ ದೇವತಾರಾಧನೆ, ದೇವರ ಪೂಜೆ, ಬರ್ತಕ್ಕಂಥ ಭಕ್ತರನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದು, ಎಲ್ಲ ಕಡೆ ವಿಗ್ರಹ ಪ್ರತಿಷ್ಠಾಪನೆಗಳಾಗ್ತಿರುತ್ತೆ. ಆದರೆ ಆ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾಪನೆ ಆದಾಗ ಆ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬರನ್ನು ಸಹಿತ ಕೈಬೀಸಿ ಕರೆದು ಆಕರ್ಷಣೆ ಮಾಡ್ತಾ ಇದೆಯಲ್ಲ, ಎಲ್ಲರನ್ನೂ ಹರಿಸಿ ಆಶೀರ್ವದಿಸ್ತಾ ಇದೆಯಲ್ಲ, ಅದು ಬಹಳ ವಿಶೇಷವೇ ಸರಿ. ಯಾಕೆಂದರೆ ಎಷ್ಟೋ ನೋಡಿದ್ದೀವಿ ನಾವು ದೇವಾಲಯಗಳನ್ನು. ಸಾಕಷ್ಟು ದೇವಾಲಯಗಳಲ್ಲಿ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಸಾಕಷ್ಟು ಪೂಜೆ ಪುನಸ್ಕಾರ, ಜಪ ತಪ, ಹೋಮ ಹವನ, ದಾನ ಧರ್ಮ, ಗೋದಾನ ಭೂದಾನ ಎಲ್ಲವನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಪ್ರತಿಷ್ಠಾಪನೆ ಮಾಡಿ ಒಂದು 10ರಿಂದ 11 ದಿವಸ ಮಾತ್ರ 4-6 ಜನ, 8-6 ಜನ, 10-6 ಜನ. ಅದಾದ ಮೇಲೆ ಜನ ಆಕರ್ಷಣೆ ಆಗೋದೇ ಬಹಳ ಕಷ್ಟ. ಆದರೆ ಜನಾಕರ್ಷಣೆ ಆಗಿ ಪ್ರತಿನಿತ್ಯ ಬರ್ತಕ್ಕಂಥ ಭಕ್ತರನ್ನು ನೋಡಬೇಕಾದ್ರೆ, ಸಾಗರೋಪಾದಿಯಲ್ಲಿ ಭಕ್ತರು ಬರಬೇಕಾದ್ರೆ ಆ ಸ್ಥಳಕ್ಕೊಂದು ಶಕ್ತಿ ಇರಬೇಕು. ಆ ಸ್ಥಳದಲ್ಲಿರ್ತಕ್ಕಂಥ ಶಕ್ತಿ ಅದು ಭಕ್ತರನ್ನು ಆಕರ್ಷಣೆ ಮಾಡುತ್ತೆ. ವಿಗ್ರಹ ಅಥವಾ ದೇವಾಲಯ ಅಥವಾ ಭವ್ಯವಾದಂತಹ ಬಂಗಲೆ ಅಲ್ಲ, ಆ ಭೂಮಿಯಲ್ಲಿರ್ತಕ್ಕಂಥ ಶಕ್ತಿ ಅಂತಹ ಅದ್ಭುತವಾದಂಥದ್ದು. ಹಾಗಾಗಿ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಪ್ರೀತಿಯಿಂದ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಇವತ್ತು ಬಹಳ ಅದ್ಭುತವಾದಂಥ ದಿನ. ತಿಳಿದಿರ್ತಕ್ಕಂಥವ್ರು, ಅರ್ತಿರ್ತಕ್ಕಂಥವ್ರು ಅಥವಾ ಕೆಲವಷ್ಟು ಪದ್ಧತಿಗಳನ್ನು ಹಿಂದಿನಿಂದ ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು, ಇವತ್ತಿನ ದಿವಸ ಆ ಪದ್ಧತಿಗಳ ಆಚರಣೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಬಹಳ ಅದ್ಭುತವಾದಂಥ ದಿನ. ಬಹುಶಃ ಇಂತಹ ಕೆಲವಷ್ಟು ತಿಥಿವಾರ ನಕ್ಷತ್ರಗಳು ಬರ್ತಕ್ಕಂಥದ್ದು ಬಹಳ ದುರ್ಲಭ, ಬಹಳ ವೇಸ್ಟ್. ಅಂದರೆ ಎಷ್ಟೋ ದಿನ ಕಾದರೂ ಸಹಿತ ಸಿಗೋದು ಕಷ್ಟ. ಆದರೆ ಅಂಥ ಒಂದು ಅದ್ಭುತವಾದಂತಹ ದಿನ ಅಂದರೆ ಇವತ್ತು ಬಹಳ ವಿಶೇಷವಾಗಿದೆ. ಇವತ್ತು ಯಾರೊಬ್ಬರಾದರೂ ಸಹಿತ ತಮ್ಮ ದೈನಂದಿನ ಜೀವನ, ಪ್ರತಿನಿತ್ಯದ ಬದುಕಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಮುತ್ತುಗದ ಮರಕ್ಕೆ, ಮುತ್ತುಗ ಎಂಬತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಮುತ್ತುಗದ ವೃಕ್ಷ, ಮುತ್ತುಗದ ಮರ ಅಂದರೆ ಊಟದ ಎಲೆ ಅಂತ ಹೇಳ್ತೀವಿ ನಾವು. ಮುತ್ತುಗದ ಎಲೆ ಅಂದರೆ ಊಟಕ್ಕೆ ಸಂಬಂಧಪಡತಕ್ಕಂಥದ್ದು. ಹಾಗೆ ಎಷ್ಟೋ ಜನ ಒಟೆಗಳಿಗೆ ಗಾಯತ್ರಿ ಮಂತ್ರ ಉಪದೇಶ ಕಾಲದಲ್ಲಿ ದಂಡುಕೋಲಾಗೂ ಕೊಡ್ತಾರೆ. ಅಂತಹ ಒಂದು ಅದ್ಭುತವಾದಂತಹ ಮುತ್ತುಗದ ಎಲೆ, ಆ ಮುತ್ತುಗದ ಮರ ಎಲ್ಲಿದೆಯೋ ಆ ಮರ ಇರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಒಂದು ನಕ್ಷತ್ರಾಕಾರ ರಂಗೋಲಿಯನ್ನು ಹಾಕಿ ಒಂದು ದೀಪವನ್ನು ಅಂಟಿಸಿ 11 ಪ್ರದಕ್ಷಿಣೆ ಮಾಡಿದ್ದೇ ಆದರೆ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ವೃಕ್ಷದ ಹತ್ರ ಬರ್ತಕ್ಕಂಥದ್ದು, ಸ್ಥಳವನ್ನು ಶುದ್ಧಿ ಮಾಡ್ತಕ್ಕಂಥದ್ದು, ಒಂದು ನಕ್ಷತ್ರವನ್ನು ಬರೆದು ಅದರ ಮಧ್ಯದಲ್ಲಿ ಒಂದು ದೀಪವನ್ನಿಟ್ಟು 11 ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಇಷ್ಟೇ. ಇದಕ್ಕೆ ಬೀಜಾಕ್ಷರಿ ಮಂತ್ರ ಇಲ್ಲ, ಇದಕ್ಕಾಗಿ ನೀವು ಖರ್ಚು ಮಾಡಬೇಕಾದ್ದಿಲ್ಲ, ಅಥವಾ ಏನೋ ನಾವು ಮಾಡಿದ್ದೀವಪ್ಪ ಅಥವಾ ಇದೇನೋ ಇದರಿಂದ ಬೇರೆ ಏನೋ ಮಾಡಬೇಕು ಅಥವಾ ಇನ್ನೊಂದಷ್ಟು ಸಾಲ ಸೋಲ ಮಾಡಬೇಕು, ಅದು ಯಾವುದೂ ಇಲ್ಲ. ಮೊದಲೇ ಆನಂದ್ ಗುರುಜಿಯವರ ಕಾರ್ಯಕ್ರಮಕ್ಕೆ ಸಾಲ ಮಾಡಬೇಕಾದ್ದಿಲ್ಲ, ಪಕ್ಕದ ಮನೆಗೆ ಕೈ ಇಡಬೇಕಾದ್ದಿಲ್ಲ.
ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಬುದ್ಧಿ ಚೈತನ್ಯ, ನಿಮ್ಮ ದೇಹದಲ್ಲಿರುವ ಶಕ್ತಿ ಅಷ್ಟಕ್ಕೆ ಸೀಮಿತ ನಾವು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಅಂತಹ ನಿಟ್ಟಲ್ಲಿ ಮುತ್ತುಗದ ವೃಕ್ಷ ಅಷ್ಟು ವಿಶೇಷವಾಗಿ ಇವತ್ತು ಕೆಲಸವನ್ನು ಸಿದ್ಧಿಪಡಿಸ್ಕೊಡುತ್ತೆ. ಆದರೆ ಮುತ್ತುಗಕ್ಕೆ ಆ ಶಕ್ತಿ ಬರಲಿಕ್ಕೆ ಕಾರಣ ಇವತ್ತು ವಿಶೇಷ ಏನು ಅದು ತಿಳ್ಕೊಳ್ಳೋಣ. ಶ್ರೀ ಶೋಭಕೃತ್ನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಮಾಘ ಮಾಸ ಶುಕ್ಲಪಕ್ಷ 22/2024 ಮಂಗಳವಾರ ಏಕಾದಶಿ. ಇವತ್ತು ಆರಿದ್ರ ನಕ್ಷತ್ರ. ಇವತ್ತು ಭೀಷ್ಮ ಏಕಾದಶಿ ಅಂತಲೂ ಹೇಳ್ತಾರೆ. ಹಾಗೆ ಏಕಾದಶಿಯ ಉಪವಾಸ ಮಾಡ್ತಕ್ಕಂಥವ್ರು ಇವತ್ತು ಇಲ್ಲಿವರೆಗೂ ನೀವು ಮಾಡಿರುವಂತಹ ಎಲ್ಲ ಉಪವಾಸಗಳಿಗೂ ಹಾಗೆ ತೆಗೆದುಕೊಳ್ಕೋದ್ರೆ ಭೀಷ್ಮ ಏಕಾದಶಿ ಅಂತಕ್ಕಂಥದ್ದು ಇವತ್ತು ಯಾರೆಲ್ಲ ಉಪವಾಸವನ್ನು ಮಾಡ್ತೀರಿ, ಇವತ್ತು ಒಂದೊತ್ತು ಊಟ ಮಾಡ್ತಕ್ಕಂಥದ್ದು ಅಥವಾ ಊಟ ಮಾಡದೇ ಇರತಕ್ಕಂಥದ್ದು, ಬರೀ ಬೆಳಗ್ಗೆ ಎದ್ದು ತುಳಸಿ ತೀರ್ಥವನ್ನು ತೆಗೆದುಕೊಂಡು ತಮ್ಮ ಕಾಯಕವನ್ನು ಮುಂದುವರಿಸ್ತಕ್ಕಂಥದ್ದು ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂತಹ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಅದಕ್ಕೆ ಭೀಷ್ಮ ಏಕಾದಶಿ ಎಂಬತಕ್ಕಂಥದ್ದು, ಏಕಾದಶಿಯ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದೆ. ತಿಳಿದಿರ್ತಕ್ಕಂಥ ಹಿರಿಯರು ಹೇಳ್ತಾರೆ ಭೀಷ್ಮ ಏಕಾದಶಿಯ ಫಲಾಫಲಗಳೇನು ಅಂದರೆ ಅವರು ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಡ್ತಾರೆ. ಒಂದು ಭೀಷ್ಮ ಏಕಾದಶಿ ಎಂದು ಉಪವಾಸ ನಡೆಸಿದ್ರೆ ವೈಕುಂಠದತ್ತ ನಮ್ಮ ಪಯಣ ಯಾವುದೇ ಕಾರಣಕ್ಕೂ ನಮಗೆ ಬೇರೆ ಮಾರ್ಗಗಳಿಲ್ದಿರ ನಮಗೆ ಭಗವಂತನ ಪಾದಕ್ಕೆ ಸೇರಲಿಕ್ಕೆ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ. ಭೀಷ್ಮ ಏಕಾದಶಿಯಲ್ಲಿ ಅಂತಹದ್ದೊಂದು ವಿಶೇಷತೆ ಇದೆ ಅಂತ ಹೇಳ್ತಾರೆ. ಹಾಗೆ ಇನ್ನೇನು ಆಗೋಯಿಗೂ ಅಂದರೆ ಬರ್ತಕ್ಕಂಥದ್ದು ಭರತ ಹುಣ್ಣಿಮೆ. ಬಾದಾಮಿ ಹುಣ್ಣಿಮೆ, ಭರತ ಹುಣ್ಣಿಮೆ ಮೊನ್ನೆ ನಡೆದಂತಹದ್ದು ಅಂದರೆ ಈ ಹಿಂದೆ ಬಂದು ಹೋದಂಥ ಹುಣ್ಣಿಮೆ ಅದು ಬನದ ಹುಣ್ಣಿಮೆ. ತಾಯಿ ಬನಶಂಕರಮ್ಮನವರ ರಥೋತ್ಸವ ಕಾಲ. ಬನಶಂಕರಿ ಅಥವಾ ವನದುರ್ಗೆ ಅಥವಾ ಬನ ಅಂದರೆ ಒಂದು ಅರಣ್ಯದಲ್ಲಿರ್ತಕ್ಕಂಥ ದೇವಿಯ ಆ ಉತ್ಸವಗಳನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೂ ಇರತಕ್ಕಂಥ ದಿನ. ಆದರೆ ಭರತ ಹುಣ್ಣಿಮೆ ಎಂಬತಕ್ಕಂಥದ್ದು ಇದೆಯಲ್ಲ, ಈ ಭರತ ಹುಣ್ಣಿಮೆಯಲ್ಲಿ ಅದು ಇನ್ನೊಂದು ಹೆಜ್ಜೆ ಮುಂದಾಗಿ ಮನುಷ್ಯನ ಸಮಸ್ಯೆಗಳನ್ನು, ಕಷ್ಟಗಳನ್ನು ಅಥವಾ ಇರ್ತಕ್ಕಂಥ ದೋಷಗಳನ್ನು ಅಥವಾ ಒಂದು ವರ್ಷ ಕಾಲ ತಾನು ಮಾಡಿರ್ತಕ್ಕಂಥ ಒಂದಷ್ಟು ಪ್ರಾರಬ್ಧ ಕರ್ಮಗಳನ್ನು, ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಈ ಭರತ ಹುಣ್ಣಿಮೆ ಬಹಳ ವಿಶೇಷವಾದ್ದು. ಭರತ ಹುಣ್ಣಿಮೆ ಜಾತ್ರಾ ಮಹೋತ್ಸವ ಹೇಗೆ ನಡೆಯುತ್ತೆ ಸೌದತ್ತಿ ಎಲ್ಲಮ್ಮನಿಗೆ ಅಂದರೆ ಅದು 2 ಕಣ್ಗಳ ಸಾಲದು. ಜಾತ್ರೆ ಸತತ 2 ತಿಂಗಳ ಕಾಲ, 2 ತಿಂಗಳು ನಿರಂತರವಾದಂತಹ ಜಾತ್ರಾ ಮಹೋತ್ಸವ ನಡೆಯುತ್ತೆ ಸೌದತ್ತಿ ಎಂಬತಕ್ಕಂಥ ಮಹಾಕ್ಷೇತ್ರದಲ್ಲಿ. ಎಲ್ಲಮ್ಮನ ಕ್ಷೇತ್ರ, ತಾಯಿ ರೇಣುಕಾ ಎಲ್ಲಮ್ಮನ ಕ್ಷೇತ್ರ. ಎಲ್ಲ ದೇವಿಗಳಿಗೂ ಎಲ್ಲ ದೇವತೆಗಳಿಗೂ ಸಂಪೂರ್ಣ ಇಡೀ ದೇಹವನ್ನು ನಾವು ನೋಡ್ತೀವಿ. ಅಂದರೆ ದೇಹ ಸಂಪೂರ್ಣವಾಗಿರ್ತಕ್ಕಂಥದ್ದು. ಒಂದು ಸೀರೆ ಉಡಿಸೋ ಅಥವಾ ಅಮ್ಮನವ್ರಿಗೆ ಅಲಂಕಾರ ಮಾಡೋ ಹೇಗೋ ನೋಡಿದ್ರೂ ಆನಂದವಾಗಿರ್ತಕ್ಕಂಥದ್ದು. ಆದರೆ ತಾಯಿ ರೇಣುಕೆಗೆ ಹಾಗಲ್ಲ. ತಾಯಿ ರೇಣುಕಾ ಎಲ್ಲಮ್ಮಳಿಗೆ ಇರ್ತಕ್ಕಂಥದ್ದು ಬರೀ ಈ ಕುತ್ತಿಗೆ ಭಾಗ ಮಾತ್ರ. ದೇಹ ಇಲ್ಲದಿರ ಕುತ್ತಿಗೆ ಭಾಗದಲ್ಲಿದ್ದು ಎಲ್ಲರನ್ನೂ ಸಹಿತ ಹರಿಸ್ತಾ ಇರತಕ್ಕಂಥವಳು. ಇದಕ್ಕೆ ಕಾರಣ ಜಮದಗ್ನಿ ಮಹರ್ಷಿಗಳು, ಪರಶುರಾಮ ತನ್ನ ಮಗನಿಂದ ಪುನರ್ಜನ್ಮ ಬಂದಂಥದ್ದು ಇದಕ್ಕೆ. ಆದರೆ ಪಿತೃವಾಕ್ಯ ಪರಿಪಾಲಕನಾಗಿ ಪರಶುರಾಮ ತಂದೆಯ ಮಾತಿನಂತೆ ತಾಯಿಯ ಶಿರಸ್ಸನ್ನು ಛೇದನೆ ಮಾಡ್ತಾರೆ. ಅದಾದ ನಂತರ ತಂದೆಯನ್ನು ಅಪೇಕ್ಷೆ ಪಡ್ತಾನೆ, ತಂದೆಯನ್ನು ಕೇಳ್ಕೊಳ್ತಾನೆ, ತಂದೆನೇ ವರ ಕೊಡ್ತಾನೆ. ನನ್ನ ಮಾತಿನಂತೆ, ನನ್ನ ಮಾತನ್ನು ಇಲ್ಲ ಅಂದಿರ ನಾನು ಹೇಳಿದ ಮರುಕ್ಷಣ ನನ್ನ ಮಾತು ನೀನು ಪಾಲನೆ ಮಾಡಿದ್ರಿಂದ ನಿನಗೇನು ಬರಬೇಕು ಕೇಳು ಅಂದಾಗ ಪುನಃ ಆ ತಾಯಿಗೆ ಜೀವ ಬರಲಿ ಅಂತ ಹೇಳ್ತಾನೆ. ನನ್ನ ತಾಯಿ ರೇಣುಕೆಗೆ ಜೀವ ಬೇಕು ಅಂದಾಗ ಆ ತಲೆ ಶಿರೋಭಾಗಕ್ಕೆ ಮಾತ್ರ ಜೀವ ಬರುತ್ತೆ, ದೇಹಕ್ಕೆ ಬರೋದಿಲ್ಲ. ಇರಲಿ, ಆದರೆ ಆ ತಾಯಿಯ ವಿಶೇಷವಾಗಿರ್ತಕ್ಕಂತಹ ಜಾತ್ರಾ ಮಹೋತ್ಸವ ಇದು ಒಂದು ಕಡೆ. ಇದಕ್ಕೆ ಮೀರಿರ್ತಕ್ಕಂಥದ್ದು ಇನ್ನೊಂದಿದೆ ಆ ತಿಥಿವಾರ ನಕ್ಷತ್ರದಲ್ಲಿ. ಆ ಯೋಗ ಫಲಕ ಅಂತಹ ಒಂದು ಅದ್ಭುತವಾದಂಥ ಕಾಯಕ ಇದೆ. ಹಾಗಾಗಿ ಇದೇ ಬರ್ತಕ್ಕಂಥ ಶನಿವಾರ ಭರತ ಹುಣ್ಣಿಮೆ ಶನಿವಾರ ಇದೆ. ಆದರೆ ಶನಿವಾರ ಭರತ ಹುಣ್ಣಿಮೆ ಬಂದಾಗ ನಮ್ಮ ನೇರ ಪ್ರಸಾರ ಶನಿವಾರ ಇಲ್ಲದ್ರಿಂದ ನಾವು ಮಾಡುವಂತಹದ್ದು ಇದೇ ಬರ್ತಕ್ಕಂಥ ಶುಕ್ರವಾರ ಪೌರ್ಣಮಿಯಂದು ಆಚರಣೆ ಮಾಡಬಹುದಾದಂಥ ವಿಶೇಷವಾದಂಥ ತಂತ್ರಸಾರ. ಈ ತಂತ್ರಸಾರ ಮನೆಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಯಾರೊಬ್ಬರಿಗೆ ಸಮಸ್ಯೆ ಕಷ್ಟ ಎಂಬತಕ್ಕಂಥದ್ದೇ ಮನಸ್ಸಿಗೆ ನೊಂದುಕೊಂಡಿದ್ದಾರೆ ಅಥವಾ ಕೆಲವಷ್ಟು ತಂತ್ರಸಾರಗಳಲ್ಲಿ ಒಳಗಾಗಿದ್ದಾರೆ, ಇದಕ್ಕೆ ಪರಿಹಾರನೇ ಸಿಗದಂಥ ರೀತಿಯಲ್ಲಿದೆ, ಮೈಯಿ ದೇಹ ಚುಚ್ಚಿದಂಗಾಗುವಂಥದ್ದು, ಇದು ಯಾರೊಬ್ಬರೊಂದಿಗೂ ಹೇಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥದ್ದು, ಕೆಲವಷ್ಟು ಸಮಸ್ಯೆಗಳು ಕೆಲವಷ್ಟು ಕರ್ಮಫಲಗಳು ಹೇಗಿರುತ್ತಪ್ಪ ಅಂದರೆ ಮತ್ತೊಬ್ಬರ ಬಳಿ ಹೇಳ್ಕೊಳ್ಳಿಕ್ಕೆ ಅವಮಾನ, ಹೇಳಲಿಕ್ಕಾಗುವುದಿಲ್ಲ. ಹಾಗಂತ ಅನುಭವಿಸ್ಬೋದಾ? ಸಾಧ್ಯವೇ ಇಲ್ಲ. ಆದರೆ ಅಂಥ ಕಾಲದಲ್ಲೇ ಇಂಥ ಪರಿಹಾರ ಬೇಕು. ಇವತ್ತಿನ ನಾನು ಶುಕ್ರವಾರ ತಿಳಿಸುವಂತಹ ಈ ತಂತ್ರಸಾರವನ್ನು ಯಾರೊಬ್ಬರಾದರೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಅದನ್ನು ಪಾಲನೆ ಮಾಡಿದ್ದೆ ಆದರೆ, ಅಂದರೆ ಶುಕ್ರವಾರ ಸಂಪೂರ್ಣವಾಗಿ ಆ ಒಂದು ವಿಶೇಷವಾದಂಥ ಕಾಯಕವನ್ನು ತಾವು ವೀಕ್ಷಣೆ ಮಾಡಬೇಕು.
ವೀಕ್ಷಣೆ ಮಾಡಬೇಕು, ರೆಕಾರ್ಡ್ ಮಾಡಬೇಕು ಅಥವಾ ಬರೆದಿಡಬೇಕು. ಅದನ್ನು ಶನಿವಾರದಂದು ಹುಣ್ಣಿಮೆ ದಿವಸ, ಈ ಭರತ ಹುಣ್ಣಿಮೆ ಎಂಬತಕ್ಕಂಥದ್ದು ಮಾಘ ಮಾಸದ ಶುಕ್ಲ ಪಕ್ಷದ ಶುಭ ಹುಣ್ಣಿಮೆ ಎಂದು, ಈ ಹುಣ್ಣಿಮೆ ದಿವಸ ಮಾತ್ರ ಸಾಕಷ್ಟು ಕಡೆ ರಥೋತ್ಸವಗಳಿದೆ. ಜಾತ್ರೆ, ಜನ್ಮೋತ್ಸವ, ರಥೋತ್ಸವ, ಅಬ್ಬಬ್ಬ, ಅಂತಹ ಅದ್ಭುತವಾದಂಥ ಹುಣ್ಣಿಮೆ. ಏಕೆಂದರೆ ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ಸುಮಂಗಲೆಯರು, ತಾವು ಹೆಣ್ಣು ಮಕ್ಕಳು, ತಾಯಂದರು ಒಂದಷ್ಟು ಮರದ ಬಾಗನವನ್ನು ತೆಗೆದುಕೊಂಡು ಅಥವಾ ಬೆಳಿಗ್ಗೆ ಎದ್ದು ಬೇಗ ತಲೆಗೆ ಸ್ನಾನ ಮಾಡಿಕೊಂಡು ಮಾಘ ಸ್ನಾನವನ್ನು ಮಾಡಿ, ಅದರಲ್ಲೂ ಹರಿಯುವ ನೀರು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಸುಮಂಗಲೆಯರು ಸುತ್ತಮುತ್ತ ಇರತಕ್ಕಂತಹ ಮುತ್ತೈದೆಯರನ್ನೇ ಕರೆದು ಅವ್ರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ನಿಮ್ಮ ಶಕ್ತಿಯಾನುಸಾರ ಹಣ್ಣು ಹಂಪಲುಗಳನ್ನು, ವಸ್ತ್ರವನ್ನು ದಾನ ಮಾಡೋದರಿಂದ ಮನುಷ್ಯ ತನ್ನ ಇಹದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳನ್ನು ದಾಟಿಕೊಂಡು ತಾನು ಭಗವಂತನ ಒಂದು ಪಾದಕ್ಕೆ ವಿಶೇಷವಾದಂಥ ರೀತಿ ಆತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಮಾಘ ಮಾಸದ ಶುಕ್ಲ ಪಕ್ಷದ ಶುಭ ಹುಣ್ಣಿಮೆ ಎಂದು ಅಂತಹ ಅದ್ಭುತವಾದಂಥ ಕಾಯಕ ಆಗುತ್ತೆ. ಹಾಗಾಗಿ ಯಾರೊಬ್ಬರೂ ತಪ್ಪಿಸ್ದಿರ ಶುಕ್ರವಾರದ ಸಂಚಿಕೆಗೆ ಮುಂಚಿತವಾಗಿಯೇ ನೀವು ಕಾತುರತೆಯೂ ಬೇಕು. ಯಾಕೆಂದರೆ ನಾವು ದಿನಕ್ಕೊಂದಷ್ಟರಂತೆ ಆ ವಿಚಾರಗಳು ಮತ್ತು ಬೇಕಾಗಿರುವ ಪದಾರ್ಥಗಳನ್ನು ನಾವು ತಿಳಿಸ್ತಾ ಹೋಗ್ತೀವಿ. ಆ ತಿಳಿಸಿರ್ತಕ್ಕಂಥದ್ದನ್ನು ಒಂದು ಕಡೆ ಬರ್ಕೊಳ್ಬೇಕು. ಶುಕ್ರವಾರ ಆ ಪ್ರಯೋಗವನ್ನು ನೋಡಬೇಕು, ಶನಿವಾರ ತಾವು ಅದನ್ನು ಮಾಡಿಕೊಳ್ಬೇಕು. ಇದು ಶನಿವಾರಕ್ಕೆ ಮಾತ್ರ ಸೀಮಿತನ? ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ನಾನು ತಿಳಿಸ್ತೇನೆ. ಒಳ್ಳೆಯದಾಗಲಿ. ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿ ಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಶ್ರೇಯಸ್ಸನ್ನು ತರ್ತಕ್ಕಂಥದ್ದು, ಅದೃಷ್ಟ ಎಂಬತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ನೋಡ್ಬೋದು. ಇವತ್ತು ನೀವು ಮಾಡುವಂಥ ಕೆಲಸ ಏನೇ ಮಾಡಬೇಕಾದರೂ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಅವರ ಒಂದು ಅನುಭವದ ಮಾತನ್ನು ಆಲಿಸಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತು ನೀವು ಮಾಡುವಂಥ ಕೆಲಸ ಮತ್ತಷ್ಟು ಅದೃಷ್ಟ ರೂಪದಲ್ಲಿ ಸಾಕಷ್ಟು ಅನುಕೂಲ ಆಗಬೇಕಾದ್ರೆ ಕುಲದೇವರ ಅನುಗ್ರಹ ಅಂತ ಮೊದಲೇ ಹೇಳಿದ್ದೇನೆ. ಹಾಗಾಗಿ ಸೂರ್ಯದೇವರ ಪ್ರಾರ್ಥನೆ, ತಂದೆ ತಾಯಿ ಆಶೀರ್ವಾದ ಇವತ್ತು ಹೆಚ್ಚು ನಿಮ್ಮನ್ನು ಕೈ ಹಿಡಿಯುತ್ತೆ, ಅಭಿವೃದ್ಧಿಯನ್ನು ಕಾಣುವಂಥ ರೀತಿ ಮಾಡುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಯಾಕೆಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಇರುವಂಥದ್ದಿದೆ. ಅಧಿಕವಾದಂತಹ ಚಂಚಲತೆ ನಿಮ್ಮನ್ನು ಬಾಧಿಸುತ್ತೆ. ಯಾವುದೇ ಕೆಲಸ ಮಾಡಬೇಕಾದರೂ ಯಾವ ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ಲದಂಥ ರೀತಿಯಲ್ಲಿರುತ್ತೆ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಎಲ್ಲವೂ ಸರಿಯೇ, ಅದಾದ ಸ್ವಲ್ಪ ಸಮಯ ಆದ ನಂತರ ಒಂದಿಷ್ಟು ನೋವಿನ ಸಂಗತಿಗಳು ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ. ಜೊತೆಗೆ ಯಾವುದು ನನ್ನದು ತನ್ನದು ಅಂತೇಳಿ ತುಂಬ ಹೃದಯಕ್ಕೆ ಹತ್ತಿರಕ್ಕೆ ಬೇಕಾಗಂಥ ರೀತಿ ನೀವು ನಡ್ಕೊಳ್ತೀರೋ ಅಲ್ಲೇ ವ್ಯತ್ಯಾಸ ಆಗುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತು ನಿಮ್ಮಲ್ಲಿ ಒಂದು ಬದಲಾವಣೆ ತಂದುಕೊಂಡು ಹೆಚ್ಚಿನ ಫಲಾಫಲಗಳನ್ನು ಅಭಿವೃದ್ಧಿಪಡಿಸ್ಕೋಬೇಕಾದ್ರೆ ಸಾಧ್ಯವಾದರೆ ಒಂದಿಷ್ಟು ಅವರೇ ಬೇಳೆ ಅಂದರೆ ಅದು ಶುಕ್ರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಅವರೇ ಬೇಳೆ ಅಥವಾ ಅವರೇಕಾಯಿ ಏನಿದ್ರೂ ಸರಿಯೇ, ಒಂದಷ್ಟು ಅವರೇ ಬೇಳೆನ ವೃಷಭ ರಾಶಿಯವರು ತಪ್ಪದೇರ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಪ್ರಾರ್ಥನೆ ಮಾಡಿ ಒಂದಷ್ಟು ಪೂಜೆ ಆದ ನಂತರ ನಿಮ್ಮ ಕೈಯಿಂದ ಒಂದಷ್ಟು ಅವರೇಕಾಳು ಅಥವಾ ಅವರೇಕಾಯಿ ಅವರೇ ಬೀಜ ಯಾವುದಾದ್ರೂ ಸರಿ, ಒಟ್ಟು ಅವರೇಗೆ ಸಂಬಂಧಪಟ್ಟಂಥದ್ದು ಅವರೇಕಾಯಿ ಅಥವಾ ಅವರೇ ಬೀಜ ಇದೆಯಲ್ಲ ಆ ಧಾನ್ಯವನ್ನು ಯಾರಿಗಾದರೂ ಒಬ್ಬರಿಗೆ ದಾನವಾಗಿ ಕೊಡಿ. ಹೀಗೆ ಮಾಡೋದ್ರಿಂದ ಮನಸ್ಸಿಗೊಂದಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ಬಹುದು. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಶ್ರೀಮನ್ ಮಹಾವಿಷ್ಣುವಿನ ನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯವರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಜೊತೆಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 4:20 ತನಕ, 12ರಿಂದ 4:20 ಇದು ಒಳ್ಳೆ ಕಾಲ ಅಲ್ಲ, ಒಳ್ಳೆ ಸಮಯ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗ್ಬಿಡುತ್ತೆ, ತೊಂದರೆ ಎದುರಾಗುತ್ತೆ, ಸ್ವಲ್ಪ ಜೋಪಾನ ಬೇಕಾಗುತ್ತೆ. ಯಾವುದೇ ಕಾಗದ ಪತ್ರಗಳ ಸಹಿ ಹಾಕಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಕೈ ಹಾಕಿ, ಆಗಲೇ ಅನುಕೂಲ ಅನ್ನೋದು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಆದರೂ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಬರುವಾಗ ಯಾವುದೇ ಸಮಸ್ಯೆ ಇದ್ದರೂ ಸಮಸ್ಯೆಗೊಂದು ಪರಿಹಾರ ಬೇಕಲ್ಲ, ಆ ಪರಿಹಾರ ಅಂತಕ್ಕಂಥದ್ದು ನಿಮ್ಮ ತಾಯಿಯ ಪಾದದಲ್ಲಿದೆ. ನಿಮ್ಮ ತಾಯಿಯ ಪಾದವನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಡೋದ್ರಿಂದ ವೃಷಭ ರಾಶಿಯವರಿಗೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ. ಅಂದರೆ ಒಂದು ಕಡೆ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ಏನೋ ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ,
ಮತ್ತೊಂದು ಹೆಜ್ಜೆ ನೋಡಿದ್ರೆ ಅಂದುಕೊಂಡಂಥದಕ್ಕಿಂತ ಬೇರೇನೋ ವ್ಯತ್ಯಾಸ ಆಗುತ್ತೇನೋ, ಅಥವಾ ನಾನು ಮಾಡ್ತಿರೋದೇ ಕರೆಕ್ಟೇನೋ, ಇನ್ಯಾವುದೂ ಇದನ್ನು ನಾನು ಡಿಸ್ಟರ್ಬ್ ಮಾಡ್ಕೊಳ್ಳೋದು ಬೇಡ, ಉದ್ಯೋಗದಲ್ಲಿ ಇಷ್ಟೇ ಸಾಕು, ಇನ್ನು ಮುಂದಕ್ಕೆ ಇನ್ನೇನೋ ಮಾಡೋಕ್ಕೆ ಹೋದ್ರೆ ಇನ್ನೇನೋ ಹೆಚ್ಚು ಆಗುತ್ತೋ ಏನೋ, ಅಥವಾ ನಾನು ಹಾಕಿರುವಂಥ ಹೆಜ್ಜೆಯಲ್ಲಿ ಏನೋ ವ್ಯತ್ಯಾಸ ಆಗುತ್ತೇನೋ, ಹೀಗೆ ಒಂದಷ್ಟು ಕನ್ಫ್ಯೂಷನ್ಸು, ಒಂದಷ್ಟು ಸಮಸ್ಯೆ, ಒಂದಷ್ಟು ನೋವಿನ ಸಂಗತಿಗಳು ಬರುತ್ತೆ. ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸಬೇಕಾದಂಥ ಪರಿಸ್ಥಿತಿಯೂ ಇವತ್ತು ಕಂಡು ಬರುತ್ತೆ. ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು, ನಿಮ್ಮ ಅಣ್ಣ ತಮ್ಮಂದರು, ಒಡ ಹುಟ್ಟಿದವರು, ಇವರಿಂದಲೂ ಸಹಿತ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥ ಪರಿಸ್ಥಿತಿ ಇರುತ್ತೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಆದಷ್ಟು ಮೌನದಿಂದಿರ್ತಕ್ಕಂಥದ್ದು ಭಾಳ ಉತ್ತಮ. ಯಾರು ಏನಾದರೂ ಮಾತಾಡ್ಕೊಳ್ಳಿ, ಯಾರು ಏನಾದರೂ ಮಾತಾಡಲಿ, ಕುಟುಂಬದ ಸದಸ್ಯರಾಗಲಿ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು, ಅಥವಾ ನಿಮ್ಮ ಆತ್ಮೀಯರು, ಅಥವಾ ನಿಮ್ಮ ಆಫೀಸಲ್ಲಿರ್ತಕ್ಕಂಥ ನಿಮ್ಮ ಮೇಲಧಿಕಾರಿಗಳಾದರೂ ಸರಿ, ಅಥವಾ ನಿಮ್ಮ ಸಹಪಾಠಿಗಳಾದರೂ ಸರಿ, ಯಾರು ಏನು ಮಾತಾಡಿದ್ರು ಆದಷ್ಟು ಅವ್ರು 4 ಮಾತಾಡಿದ್ರೆ ನೀವು ಒಂದೇ ಮಾತಾಡಿ. ಅವರ 4 ಮಾತಿಗೆ ನಿಮ್ಮ ಒಂದು ಮಾತು ಉತ್ತರ ಆಗಿರಬೇಕೇ ವಿನಃ ಅವರ 4 ಮಾತಿಗೆ ನೀವು 5 ಮಾತಾಡದೆ ಆದರೆ, ಅಥವಾ ಒಂದು ಮಾತು ಜಾಸ್ತಿ ಆಡಿದ್ರೆ ಅಲ್ಲಿ ಇಲ್ಲದ ಸಮಸ್ಯೆನ ತಂದುಕೊಳ್ತೀರಿ, ಕಣ್ಣೀರು ಹಾಕೋ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದು ಗುರುವಿನ ಅನುಗ್ರಹ ಇರೋದ್ರಿಂದ ಇವತ್ತು ತಾವು ಮಾಡುವ ಕೆಲಸ ಸಾಕಷ್ಟು ಲಾಭದಾಯಕವಾಗಿರುತ್ತೆ. ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 1 ಗಂಟೆ 45 ನಿಮಿಷ, 12ರಿಂದ 1:45 ಈ ಒಂದು ಸಮಯವನ್ನು ದಾಟಿದ್ರೆ ಮತ್ತು ಉಳಿದಂಥ ಸಮಯದಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾಗುತ್ತೆ. ಆದಷ್ಟು ಇವತ್ತು ನೀವು ಮಾಡುವ ಕೆಲಸ ಒಂದಿಷ್ಟು ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಯಾರಾದರೂ ಒಬ್ಬರು ಅನುಭವಸ್ಥರು ನಿಮ್ಮ ಜೊತೆಯಲ್ಲಿರುವಂಥದ್ದಾಗಲಿ, ನೀವು ತೆಗೆದುಕೊಳ್ಳುವಂಥ ತೀರ್ಮಾನ, ನಿಲುವು ಒಮ್ಮೆ ಮಾತಾಡಿಕೊಂಡು ಸರಿಯೋ ತಪ್ಪೋ ಚಿಂತನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ, ಆಗಷ್ಟೇ ಒಳಿತನ್ನು ಕಾಣ್ತೀರಿ. ಸಣ್ಣ ಪುಟ್ಟ ಮಕ್ಕಳಿದ್ರೆ, ಅದರಲ್ಲೂ ಸಣ್ಣ ಪುಟ್ಟ ಹೆಣ್ಣು ಮಕ್ಕಳಿದ್ರೆ ಅವರ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಒಂದಷ್ಟು ವ್ಯತ್ಯಾಸ ಆಗಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಜೋಪಾನ, ಎಚ್ಚರಿಕೆ ಇರಲಿ ಕರ್ಕಾಟಕ ರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಇಲ್ಲ ಬೆಂಗಳೂರಿನಿಂದನೇ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಹಾ, ಮಮತಾ ಅಂತ. ಮಮತಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ಖುಷಿ ಆಗ್ತಿದೆ ಗುರುಜಿ, ಲೈನ್ ಸಿಕ್ಕಿದ್ದು. ಹೇಳ್ತಾಯಿ. ನನ್ನ ಮಗಳಿಗೆ ಓದ ಅರ್ಧ ನಿಂತಿದೆ ಗುರುಜಿ. ನಮ್ಮ ಮನೆಯವ್ರಿಗೆ ಪ್ಯಾರಲಿಸಿಸ್ ಆಗಿತ್ತು, 1 ವರ್ಷ ಆಯ್ತು. ಇವಾಗ ಸ್ವಲ್ಪ ಚೆನ್ನಾಗಿದ್ದಾರೆ. ಅದು ಒಂದು ಚಿಕ್ಕ ಶಾಪ್ ಇಟ್ಟಿದ್ದೀವಿ, ಪ್ರಾವಿಷನ್ ಸ್ಟೋರು. ಅದು ಸರಿಯಾಗಿ ನಡೀತಾ ಇಲ್ಲ ಬಿಸ್ನೆಸ್ ಅಂತ ತುಂಬಾ ಬೇಜಾರು ಮಾಡ್ಕೊಂತಾರೆ ಗುರುಜಿ. ನಾನು ಮನೇಲೇ ಇರ್ತೀನಿ, ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಇದಕ್ಕೇನಾದ್ರೂ ಪರಿಹಾರ ಕೊಡಿ. ನನ್ನ ಮಗಳು ಓದ್ಬೇಕು, ನಮ್ಮ ಮನೆಯವ್ರ ಕೆಲಸ ಚೆನ್ನಾಗಿ ಆಗ್ಬೇಕು ಗುರುಜಿ. ಮಗಳು ಏನು ಓದ್ತಾಳಮ್ಮ? ಮಗಳು 2nd PUC ಬಿಟ್ಟಿದ್ದಾರೆ ಗುರುಜಿ, 2 ವರ್ಷ ಆಯ್ತು. ಹೋಗ್ತಾ ಇಲ್ಲ. ಇವಾಗ ಚಿಕ್ಕದೊಂದು ಯಾವುದೋ ಸ್ಕೂಲ್ಗೆ ರಿಸೆಪ್ಷನಿಸ್ಟ್ ಆಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ನನಗೆ ಕೆಲಸನೂ ಮಾಡ್ಬೇಕು, ಮನೇಲಿ ಕಷ್ಟ ಇದೆ, ಓದಬೇಕು ಅಂತ, ಡಿಗ್ರಿ ಮಾಡ್ಕೋಬೇಕು ಅಂತ ಆಸೆ ಅವಳು. ಓದೋ ಮಕ್ಕಳಿಗೆ ಈ ಥರ ಕಷ್ಟ. ಓದಬೇಕು ಅನ್ನೋ ಮನಸ್ಸಿರ್ತಕ್ಕಂಥವ್ರಿಗೆ 108 ಸಮಸ್ಯೆಗಳು. ಓದ್ದಿರ ಅವರಿಷ್ಟದ ಪ್ರಕಾರ ಆಟ ಆಡಿಕೊಂಡು, ಅಪ್ಪ ಅಮ್ಮ ಕೊಟ್ಟಂಥ ಹಣದಲ್ಲಿ ಎಂಜಾಯ್ ಮಾಡಿಕೊಂಡು, ಅಥವಾ ಅವರೇ ಬೇರೆ ಒಂದು ಹೆಜ್ಜೆ ಹಾಕ್ಕೊಂಡು ಇಲ್ಲದ ಸಮಸ್ಯೆ ನೋಡೋರಿಗೆ ಅವ್ರದ್ದೊಂಥರ ಮನಸ್ಥಿತಿ. ದೇವರು ಎಲ್ಲವನ್ನೂ ಸಹಿತ ಒಂಥರ ಪರೀಕ್ಷೆ ಮಾಡ್ದಂಗೆ ಮಾಡ್ತಾ ಇರ್ತಾನೆ. ಚಿಂತೆ ಮಾಡಬೇಡ್ರಮ್ಮ. ಈಗ ಪ್ರಾವಿಷನ್ ಸ್ಟೋರು ಅದನ್ನು ಏನು ಮಾಡಬೇಕು ಅದನ್ನ ಮನೆ ಹತ್ರ ಮಾಡ್ಕೊಂಡಿದ್ದೀರಾ, ಹೊರಗಡೆನಾ? ಮನೆ ಹತ್ರನೇ ಗುರುಜಿ, 2 ಕಿಲೋಮೀಟರ್ ಆಗುತ್ತೆ. ಆದರೆ ನನಗೆ ಕೆಲ್ಸಕ್ಕೆ ಹೋಗ್ಬೇಡ, ನೀನು ಮನೇಲೇ ಇರು ಅಂತ ಹೇಳಿ ಇಟ್ಬಿಟ್ರೆ 4 ವರ್ಷದಿಂದ ನಾನು ಮನೇಲೇ ಇದ್ದೀನಿ. ನಮ್ಮ ಯಜಮಾನ್ರು ಮಾತ್ರ ಮಾಡ್ತಾರೆ. ಅದೇ ಅವ್ರಿಗೆ ಹುಷಾರ್ ತಪ್ಪಿ ಸ್ವಲ್ಪ ಸ್ಲೋಕ್ ಲೆಫ್ಟ್ ಸೈಡ್ ಆಗಿತ್ತು ಗುರುಜಿ. ನಾವು ಕಿತ್ತೂರವರು, ಅಲ್ಲಿ ತೋರಿಸಿದ್ವಿ. ಇವಾಗ ಆಯುರ್ವೇದಿಕ್ ಮೆಡಿಸನ್ ಕೊಟ್ಟಿದೀವಿ, ಚೆನ್ನಾಗಿದ್ದಾರೆ. ಅವರೇ ಹೋಗ್ತಾರೆ ಮಧ್ಯಾಹ್ನ 1-2 ಅವರ್ಸ್ ಮನೇಲಿ ಬಂದು ಮಲ್ಕೊಂತಾರೆ, ರೆಸ್ಟ್ ತಗೋತಾರೆ. ಇಂಗ್ಲಿಷ್ ಮೆಡಿಸನ್ ತಗೋತಾ ಇದ್ದಾರೆ. ಅವ್ರಿಗೆ ಹೆಲ್ತ್ ಹೆಂಗಿರುತ್ತೆ, ನಮ್ ಕೆಲ್ಸದ ಪ್ರಾವಿಷನ್. ಅವ್ರಿಗೆ ಎಷ್ಟು ವಯಸ್ಸಮ್ಮ? ಮನೆಯವ್ರಿಗೆ ಎಷ್ಟು ವಯಸ್ಸು? ಅವ್ರಿಗೆ 40 ವರ್ಷ ಆಗಿರುತ್ತೆ ಗುರುಜಿ, 40-42 ವರ್ಷ. 42 ವರ್ಷಕ್ಕೆ ಈ ಥರ ಸ್ಟ್ರೋಕ್ ಆಯ್ತಾ? ಯಾಕೆ, ಏನಾರ ಬಹಳ ಚಿಂತನೆ ಮಾಡಿದ್ರಾ? ಅದೇ ಗುರುಜಿ, ಇದು ಟೆನ್ಷನ್ ಆಗಿ ಕೊರೋನಾ ಟೈಮಲ್ಲಿ ಎಷ್ಟೊಂದು ಜನ ದುಡ್ಡು ತಗೊಂಡವ್ರು ಕೊಡ್ಲೇ ಇಲ್ಲ, ಸಾಲ ರೇಷನ್ ತಗೊಂಡವ್ರು.
ತುಂಬಾ ಲಾಸ್ ಮಾಡ್ಬಿಟ್ರು. ಆದ್ರೆ ಅವ್ರು ಇನ್ನೂ ಫೋನ್ ಪಿಕ್ ಮಾಡಲ್ಲ, ಕೊಟ್ಟು ಇಲ್ಲ ದುಡ್ಡು. ಅದು ಕಷ್ಟ ಆಗ್ತಾ ಇದೆ. ನಾವು ಬಾಡಿಗೆಗಳು ಕಟ್ಕೊಂಡು. ಅಮ್ಮ, ಈ ಮಾತು ಹೇಳಿದಲ್ಲ, ಇದು ಬರೀ ನಿಮ್ಮೊಬ್ಬರದೇ ಅಂತಲ್ಲ, ಸಾಕಷ್ಟು ಶ್ರೀಮಂತಿಗೆ ಇರ್ತಕ್ಕಂಥವರು ಈ ನೋವು ಅನುಭವಿಸ್ತಿದ್ದಾರೆ. ತುಂಬ ಕಡೆ ಬಡತನದಲ್ಲಿದ್ದು ಏನೋ ಆ ಹೊತ್ತಿಗೆ ಊಟ ಮಾಡ್ಬೇಕಾದ್ರೆ ಆ ಹೊತ್ತಿಗೆ ದುಡ್ಕೊಂಡು ತಿನ್ನುವಂಥವ್ರು, ಅಲ್ಲೋ ಇಲ್ಲೋ ಸಾಲ ಸೋಲ ಮಾಡಿ ಬಂಡವಾಳ ತಂದು ಹಾಕ್ಕೊಂಡು ವ್ಯಾಪಾರ ಮಾಡೋಂಥವ್ರಿಗೆ ಆ ಕೋವಿಡ್ ಟೈಮು ಮತ್ತು ಕೊರೋನಾ ಸಮಯದಲ್ಲಿ ಸಾಕಷ್ಟು ಜನ ಕೈ ಬದಲಿಗೆ ಅಂತ ಇಸ್ಕೊಂಡವರು, ಆಮೇಲೆ ತಂದು ಕೊಡ್ತೀರಿ ಅಂದವರು ಎಲ್ಲವನ್ನು ಮರ್ತು ಕೂತ್ಕೊಂಡ್ಬಿಟ್ಟಿದ್ದಾರೆ. ಆಗ ತೊಗೊಂಡಂಥ ಸಾಲ ಇವತ್ತಿಗೂ ಯಾರೂ ತೀರಿಸ್ತಾ ಇಲ್ಲಮ್ಮ. ಜನ ಎಲ್ಲ ನೋಡ್ತಾ ಇದ್ದಾರೆ, ಕಣ್ಣು ಕಾಣೋಂಗೆ ಗೊತ್ತಾಗ್ತದೆ ತಾವು ಮಾಡುವಂತಹ ತಪ್ಪು ಒಪ್ಪುಗಳೇನು ಮತ್ತು ಜೀವನದ ಬದುಕಿನ ಕ್ಷಣ ಏನು, ನಾವು ಎಷ್ಟು ದಿವಸ ಬದುಕಿರ್ತೀವಿ ಅಂತಕ್ಕಂಥದ್ದು ಎಲ್ಲ ಗೊತ್ತಿದ್ದುಕೊಂಡು ಈ ಥರ ಮೋಸ ಮಾಡಿ ಇನ್ನೊಬ್ಬರನ್ನ ಒಂಥರ ಹಳ್ಳಕ್ಕೆ ತಳ್ಳುವಂಥ ಕೆಲಸ ಸಾಕಷ್ಟು ಜನ ಮಾಡ್ತಾನೇ ಇದ್ದಾರೆ. ಇನ್ನು ಬಹುಶಃ ನೋವು ಅನ್ನೋದು, ಸಾವು ಅನ್ನೋದು, ಸಾವಿನ ಮನೆ ಬಾಗ್ಲಂತಕ್ಕಂಥದ್ದು ಅವ್ರವ್ರ ಕುಟುಂಬಕ್ಕೆ ಬಂದರೆ ಮಾತ್ರ ನೋವು ಗೊತ್ತಾಗುತ್ತೇನೋ. ಇನ್ನೊಬ್ಬರಿಗೆ ಬಂದಿರೋ ನೋವುಗಳು, ಇನ್ನೊಬ್ಬರು ನೋವು ಪಡೋವಂಥ ನೋವನ್ನ ಇವ್ರು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಕೆಲವರು. ಇರಲಿ, ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮನೆಯವ್ರು ಇದ್ದಾರಮ್ಮ? ಇಲ್ಲ ಗುರುಜಿ, ಮಗಳೂ ಇಲ್ಲ, ಮನೆಯವರು ಇಲ್ಲ. ಮನೆಯವರು ಕೆಲ್ಸಕ್ಕೆ ಹೋಗಿದ್ದಾರೆ, ಮಗಳೂ ಕೆಲ್ಸಕ್ಕೆ ಹೋಗಿದ್ದಾರೆ ಗುರುಜಿ. ಆಯ್ತಮ್ಮ, ಚಿಂತೆ ಮಾಡಬೇಡ, ಧೈರ್ಯವಾಗಿರು. ಮಗಳಿಗೆ ಆದಷ್ಟು ಉದ್ಯೋಗ, ಮತ್ತು ಈಗ ಅವಳು ಉದ್ಯೋಗ ಮಾಡ್ತಿದ್ದಾಳೆ, ಉದ್ಯೋಗದ ಕಡೆ ಗಮನ ಕೊಟ್ಕೊಂಡು ಓದೋದು ಬಹಳ ಕಷ್ಟನೇ. ಆದರೂ ಒಂದು ಡಿಗ್ರಿ ಮಾಡ್ಬೋದಂದರೆ ಅದೇನು ದೊಡ್ಡ ಕಷ್ಟ ಅನಿಸೋದಿಲ್ಲ. ಪ್ರೈವೇಟಲ್ಲೂ ಕಟ್ಕೊಂಡು ಡಿಗ್ರಿ ಮಾಡ್ಬೋದಮ್ಮ. ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿಯಲ್ಲಿ ಒಂದು ಸ್ವಲ್ಪ ಅವಳು ಚಿಂತನೆ ಮಾಡಲಿಕ್ಕೆ ಹೇಳು. ಹಾಗೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ ಅವಳ ಜೀವನಕ್ಕೆ ಆಧಾರಿತವಾಗಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಒಂದು ಒಳ್ಳೆ ಮನೆ ಸೇರಬೇಕಾದ್ದು ಅಷ್ಟೇ ಮುಖ್ಯ ಆಗಿರುತ್ತೆ. ಹಾಗೆ ಸಾಧ್ಯವಾದಷ್ಟು ಒಬ್ಬಳೇ ಮಗಳು ಅಂದರೆ ಅವಳು ಒಂದು ಒಳ್ಳೆ ಮನೆ ಸೇರ್ಸೋಕ್ಕೆ ಪ್ಲಾನ್ ಮಾಡಿರಿ. ಅವಳ ನಕ್ಷತ್ರ ಏನಮ್ಮ, ಜನ್ಮ ನಕ್ಷತ್ರ? ಗುರುಜಿ, ಅವಳು ಜನ್ಮ ನಕ್ಷತ್ರ ಗೊತ್ತಿಲ್ಲ. 27/2004, 27/12/2004, ಸೋಮವಾರ ಬೆಳಿಗ್ಗೆ 10:35 ಗುರುಜಿ. ಹಾಗಲ್ಲಮ್ಮ, ನೋಡು ತಾಯಿ, ನೀನು ಡೇಟ್ ಆಫ್ ಬರ್ತ್ ಹೇಳಿದ್ರೆ ನಾನು ಕಂಪ್ಯೂಟರ್ ಇಲ್ಲ ಅಥವಾ ನಾನು ಆ ಡೇಟ್ ಪಂಚಾಂಗ ನನ್ನ ಮುಂದೆ ಇರೋದಿಲ್ಲ. ಆದರೆ ಒಂದು ಪ್ರತಿಯೊಬ್ಬ ತಂದೆ ತಾಯಿ ಸಹಿತ ತನ್ನ ಮಕ್ಕಳ ಜನ್ಮ ನಕ್ಷತ್ರವನ್ನು ತಿಳ್ಕೊಳ್ಬೇಕಾದ್ದು ಧರ್ಮ. ನೀನು ಆದಷ್ಟು ಬೇಗ ಇವತ್ತೇ ಸಾಧ್ಯವಾದರೆ ಮಗಳಿಗೆ ಹೇಳು. ಈಗೆಲ್ಲ ಇಂಟರ್ನೆಟ್ ಭಾಳ ಫಾಸ್ಟ್ ಇದೆ. ಮಗಳಿಗೆ ಹೇಳು, ಅವಳ ಜನ್ಮ ನಕ್ಷತ್ರ ಅವಳು ಯಾವ ಹುಟ್ಟಿರುವ ಸಮಯಕ್ಕೆ ಯಾವ ನಕ್ಷತ್ರ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ನೀವು ಒಂದು ಕಡೆ ಬರೆದಿಟ್ಟು ಇವತ್ತೆಲ್ಲ ನಾಳೆ ಬೇಕಾಗುತ್ತೆ, ನಾಳೆ ಅದರ ಸಂಬಂಧ ನೋಡಿದ್ರೆ. ಗುರುಜಿ, ಆರಿದ್ರ ನಕ್ಷತ್ರ ಅಂತ ಹೇಳ್ತಾರೆ. ಆರಿದ್ರ ನಕ್ಷತ್ರ ಮಿಥುನ ರಾಶಿನ? ಹೌದು ಗುರುಜಿ. ಹಾಂ, ಆರಿದ್ರ ನಕ್ಷತ್ರ ಮಿಥುನ ರಾಶಿಗೆ ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಅವಳು ಒಂದು ಒಳ್ಳೆ ಬದುಕು ಕಾಣ್ತಾಳೆ, ಒಳ್ಳೆ ಅನುಕೂಲ ಆಗುತ್ತೆ. ಆಕೆಗೆ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ವ್ಯಾಪಾರ ವ್ಯವಹಾರ ಚೆನ್ನಾಗಿ ಅನುಕೂಲ ಆಗುತ್ತೆ. ಹಾಗೆ ನಿಮ್ಮ ವ್ಯವಸ್ಥೆಗೆ ಈಗ ನೀವು ಹೇಳಿರುವಂಥ ಈ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರ ಅಂದರೆ ಇದೇ ಬರ್ತಕ್ಕಂಥ ಶುಕ್ರವಾರ ಒಂದು ಅದ್ಭುತವಾದಂಥ ತಂತ್ರಸಾರ ಹೇಳ್ತಾ ಇದ್ದೇನೆ. ಅದನ್ನು ತಾವು ಸಹಿತ ಪಾಲನೆ ಮಾಡಿ, ಇದರಿಂದ ತುಂಬ ಅನುಕೂಲವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ ತಾಯಿ. ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು, ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಿಂಹರಾಶಿಯವರಿಗೆ ತಾವು ಅಂದುಕೊಂಡಷ್ಟು ಕೆಲಸಗಳಲ್ಲಾಗಲಿ, ಲಾಭದಲ್ಲಾಗಲಿ, ಅಥವಾ ಧರ್ಮ ಮಾರ್ಗ ನಡೆಯೋದರಲ್ಲಾಗಲಿ, ಅಥವಾ ತಮ್ಮಿಂದ 4 ಜನಕ್ಕೆ ಅನುಕೂಲ ಮಾಡಬೇಕು ಎಂಬತಕ್ಕಂಥ ಮನಸ್ಸಿದ್ರೂ ಸಹಿತ ಆ ಮನಸ್ಸಿಂದಲೇ 4-6 ಜನಕ್ಕೆ ಅನುಕೂಲವನ್ನು, ಆ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಡ್ತಕ್ಕಂಥ ಯೋಗ ಫಲ ಇದೆ. ಇನ್ನು ಇವತ್ತಿನ ದಿವಸ ರಾಹುಕಾಲದಲ್ಲಿ, ಅಂದರೆ ಮಂಗಳವಾರದ ರಾಹುಕಾಲ ಮಾಧ್ಯಾಹ್ನಿಕ ಇರೋದ್ರಿಂದ ರಾಹುಕಾಲದಲ್ಲಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ದುಃಖದ ಸನ್ನಿವೇಶ ಇದ್ದರೂ ಎಲ್ಲವನ್ನೂ ದೂರ ಮಾಡ್ಕೋಬಹುದು. ಅದಕ್ಕಾಗಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪದಿಂದ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಲಾಭ ಸಿದ್ಧಿ ಆಗಬೇಕಾದ್ರೆ ಮಾಡುವಂಥ ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕು. ಆ ಕೆಲಸಗಳಲ್ಲಿ ಬದಲಾವಣೆ ಹೇಗೆ ತರಬೇಕು? ಬೆಳಗ್ಗೆ ಮನೆಯಿಂದ ನಿಮ್ಮ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಗೆಯಷ್ಟು ಕಡಲೆಬೇಳೆ, 1 ಚಿಟಿಗೆಯಷ್ಟು ಹೆಸರುಕಾಳು ಅಥವಾ ಹೆಸರುಬೇಳೆ ಮತ್ತು ಕಡಲೆಬೇಳೆ ಈ ಧಾನ್ಯಗಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗಿರಿ. ಪೂರ್ವಾಭಿಮುಖವಾಗಿ ನಿಂತುಕೊಂಡು ಹಸಿರು ಗಿಡಗಳ ಮೇಲೆ ಹಾಕಿ. ಈ ಪ್ರಕಾರ ಮಾಡೋದ್ರಿಂದ ಸ್ವಲ್ಪ ಶಾಂತಿ ನೆಮ್ಮದಿ ಇರುತ್ತೆ. ಇನ್ನು ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ಊಟ ಮಾಡುವಾಗ ಸಾಧ್ಯವಾದಷ್ಟು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖ ನೀವು ಮಧ್ಯಾಹ್ನ ಊಟ ಮಾಡುವಾಗ ಎಲ್ಲೇ ಆಗಲಿ, ಒಂದು ಟಿಫನ್ ಬಾಕ್ಸಲ್ಲಾಗಲಿ, ಹೋಟ್ಲಲ್ಲಾಗಲಿ, ಎಲ್ಲೇ ಆಗಲಿ ಸಾಧ್ಯವಾದಷ್ಟು ಒಂದು ಪೂರ್ವಕ್ಕಿರಬೇಕು, ಇನ್ನೊಂದು ಉತ್ತರಕ್ಕಿರಬೇಕು. ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ನಿಂತು ಆಹಾರವನ್ನು ಇವತ್ತು ಸ್ವೀಕರಿಸಿದ್ದೆ ಆದರೆ ಆರೋಗ್ಯಕರವಾದ ಬೆಳವಣಿಗೆಯನ್ನು ಕಾಣ್ತೀರಿ.
ಇದರ ಜೊತೆಗೆ ಇವತ್ತು ಸಂಧ್ಯಾಕಾಲ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮಿಗೆ ಒಂದು ಕುಂಕುಮಾರ್ಚನೆಯನ್ನು ನಡೆಸಿ ಮತ್ತಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಕೆಲವಷ್ಟು ವ್ಯವಹಾರಗಳಲ್ಲಿ ನೀವು ಹಣಕಾಸಿನ ಮುಗ್ಗಟ್ಟಾಗುವಂಥದ್ದು, ವ್ಯವಹಾರಗಳು ಕಟ್ಟು ಬೀಳುವಂಥದ್ದು, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು, ಏನೋ ಅಂದುಕೊಂಡ್ರೆ ಅದು ಇನ್ನೇನೋ ಆಗುವಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಕುಟುಂಬದ ಸದಸ್ಯರೊಂದಿಗೆ ಒಂದಿಷ್ಟು ಕಲಹಗಳಿಗೆ ದಾರಿ ಆಗುವಂಥ ಪರಿಸ್ಥಿತಿ ಇದೆ. ಅಂದರೆ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವನ್ನೂ ಸಹಿತ ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ಬೋದಾ? ಸಾಧ್ಯವಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸನ್ನು ನೊಂದುಕೊಳ್ತೀರಿ. ಆಲೋಚನೆ ಸರಿ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹ ಯಾವುದೇ ಜವಾಬ್ದಾರಿಯುತವಾದಂಥ ಕೆಲಸವಾದರೂ ಅದನ್ನು ಸರಿಯಾದ ರೀತಿ ಹಂಚಿಕೊಂಡ್ರೆ, ಸರಿಯಾದ ರೀತಿ ಮಾಡಿದ್ರೆ ಮಾತ್ರ ಫಲ. ಇಲ್ಲ ಅಂದರೆ ಇಲ್ಲದ ಸಮಸ್ಯೆಗಳನ್ನು ಹೆಗಲ ಮೇಲೆ ಏರಿಸ್ಕೋಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ನನ್ನವರು ತನ್ನೋರು ಅಂತ ನೀವು ಯಾರು ನಂಬಿದಿರೋ, ನಂಬಿರ್ತಕ್ಕಂಥ ವ್ಯಕ್ತಿಗಳ ಮಾರ್ಗದರ್ಶನ ಇವತ್ತು ನಿಮಗೆಲ್ಲೋ ಒಂದು ಕಡೆ ಮಾರ್ಕ ಆಗಿಬಿಡುತ್ತದೆ. ಅದು ಒಳ್ಳೆಯದಾಗುವುದಿಲ್ಲ. ಹಾಗಾಗಿ ನಿಮ್ಮ ಬುದ್ಧಿ ಚೈತನ್ಯ ನಿಮಗೆ ಸರಿ ಅನಿಸೋದನ್ನು ಮಾತ್ರ ನೀವು ಕೈಗೆತ್ಕೋಬೇಕು. ಹಾಗೆ ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಪೂರ್ವಕ್ಕೆ ನಮಸ್ಕಾರ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡಿಕೊಂಡು ತದನಂತರ ನೀವು ಮನೆಯಿಂದ ಆಚೆ ಹೊರಟ್ರೆ ಅದರ ಫಲಾಫಲಗಳು ಖಂಡಿತ ಕಾರ್ಯಸಿದ್ಧಿ. ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಕೆಲಸ ಮಾಡಬೇಕಾದರೂ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಚೆನ್ನಾಗಿದ್ದಾಗ ಭಗವಂತನ ಕೃಪೆ ಹಾಗೇ ಇರುತ್ತೆ. ಹಾಗೆ ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆನೂ ಬೇಕು. ತಾಳ್ಮೆ ಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು. ಹಾಗೆ ಭಗವಂತ ನೀವೇನು ಅಂದುಕೊಂಡಿದ್ರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಒಂದಷ್ಟು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು, ಫಲಾಫಲಗಳನ್ನು ಸಿದ್ಧಿಸ್ತಕ್ಕಂಥದ್ದು, ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಸಂತೋಷದಿಂದ ಇರುವಂಥ ಕ್ಷಣಗಳನ್ನು ತಂದು ಕೊಡ್ತಕ್ಕಂಥದ್ದು ಇವತ್ತು ವೃಶ್ಚಿಕ ರಾಶಿಯವರಿಗಿದೆ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬರಬೇಕಾದ್ರೆ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಳ್ಳೆ ಯೋಗ ಫಲ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಯೋಗವನ್ನು ಸಂಪಾದನೆ ಮಾಡಬೇಕಾದ್ರೆ ಒಂದಚ್ಚು ಬೆಲ್ಲ, ಅದರ ಮೇಲೆ ಒಂದು ತುಪ್ಪದ ಬತ್ತಿ, ಇದನ್ನು ಹನುಮನ ಸಾನ್ನಿಧ್ಯದಲ್ಲಿ ಒಂದು ಆರತಿ ಮಾಡ್ತಕ್ಕಂಥದ್ದು. ಅಂದರೆ ಪ್ರಸನ್ನಾಂಜನೇಯ ಸ್ವಾಮಿಗೆ ಒಂದು ಆರತಿ ಮಾಡಿ ಒಂದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ, ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ, ಕೋತಿಗಳು ಕಂಡು ಬಂದರೆ ಆ ಕೋತಿಗಳಿಗೆ ಒಂಚೂರು ಆಹಾರವನ್ನು ಹಾಕಿದ್ದೇ ಆದರೆ ಮತ್ತಷ್ಟು ಅದ್ಭುತವಾದಂಥ ಒಂದು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ದಾವಣಗೆರೆ ಹತ್ರ ಹಳ್ಳಿ ಗುರುಜಿ. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ನಮ್ಮ ಹೆಸರು ಪುಷ್ಪ ಗುರುಜಿ. ಪುಷ್ಪ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಹಿರಿಯ ಒಬ್ಬನೇ ಮಗ, ಅವನಿಗೆ ಸ್ವಲ್ಪ ಹೆಣ್ಣಿನ ಬಗ್ಗೆ ಕೇಳಬೇಕಿತ್ತು ಅಷ್ಟೇ. ಹಾಂ, ಅಂದರೆ ಮದುವೆ ಪ್ರಯತ್ನ ಮಾಡ್ತಾ ಇದ್ರಮ್ಮ? ಹೌದು ಗುರುಜಿ, ಹೌದು. ಅವ್ರ ನಕ್ಷತ್ರ ಯಾವುದಮ್ಮ? ಗುರುಜಿ, ಅವನ ಹೆಸರು ಅಜಯ್ ಅಂತೇಳಿ. ಅಂದ್ರೆ ಏನು ಮಾಡ್ತಿದ್ದಾರೆ ಅಜಯ್? ಅಜಯ್ ಮನೆಯಲ್ಲಿ ಕೆಲಸ ಮಾಡ್ತಾರೆ. ನಾವು ಕೈಗಾರಿಕೆ ಮಾಡ್ತೀವಿ ಗುರುಜಿ. ಅಂದ್ರೆ ಕುಂಬಾರಿಕೆ ಮಾಡ್ತೀವಿ. ಸರಿ ಸರಿ, ಅದನ್ನ ಮಾಡ್ಕೊಂಡು ಹೋಗ್ತಾನೆ ಗುರುಜಿ. SLC ಮುಗಿಸಿದಾರೆ ಅಷ್ಟೇ. ಓಕೆ. ಈಗ ಮದುವೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಹೌದು ಗುರುಜಿ. ಮಗ ಇದ್ದಾನೆ ಮನೆಯಲ್ಲಿ? ಇದ್ದಾನೆ ಗುರುಜಿ. ಕೊಡಮ್ಮ. ಅಜಯ್. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಜಯ್, ಏನು ಮಾಡ್ತಿದ್ದೀರಿ? ಸರ್, ನಾವು ಗುರುಜಿ ನಾವು ಕುಂಬಾರಿಕೆ ಮಾಡ್ತಾ ಇದ್ದೀವಿ ಗುರುಜಿ. ಆದರೂ ನಿಮ್ಮ ತಾಯಿಯವರು ನಿಮ್ಮ ಬಗ್ಗೆ ಭಾರಿ ಅಪಾರವಾದಂತಹ ಮನಸ್ಸು. ಅವರು ಅಜಯ್ ಅಂತ ಕರೆಯುವಾಗ ಎಷ್ಟು ಆನಂದ ಇರುತ್ತೆ ಗೊತ್ತಾ? ತಾಯಿ ಮಕ್ಕಳು ಕರೆಯುವಂತಹ ಆ ಬಾಂಧವ್ಯ, ಆ ಮನಸ್ಸು, ಆ ಒಂದು ಅವರ ಮಾತಲ್ಲಿರುವಂತಹ ಒಂದು ಸ್ವಾರಸ್ಯಕತೆ, ಆ ಪ್ರೀತಿ ಬಹುಶಃ ಬೇರೆ ಯಾರು ಕರೆದ್ರೂ ಸಿಗೋದಿಲ್ಲ ಅದು. ಒಳ್ಳೆಯದಾಗಲಿ. ಅವರು ನಿಮ್ಮ ಮದುವೆ ಬಗ್ಗೆ ಚಿಂತನೆ, ನಿಮ್ಮ ಸ್ವರತರಂಗ ಪ್ರಕಾರ ಗುರು ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಚೆನ್ನಾಗಿದ್ದಾನೆ, ಆದರೆ ಮೇವರೆಗೂ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳು ಕಡಿಮೆನೇ. ಸ್ವಲ್ಪ ಮೇವರೆಗೂ ಹಾಗೂ ಹೀಗೂ ಟೈಮ್ ಮುಂದಕ್ಕೆ ಹೋಗುತ್ತೆ. ಆದರೂ ಇದು ಒಳ್ಳೆಯ ಸಮಯನೇ. ಈಗ ಇದು ಮಾಘ ಮಾಸ, ಭಾಳ ವಿಶೇಷವಾಗಿರ್ತಕ್ಕಂಥ ಮಾಸ. ಈಗ ನಿಮ್ಮ ಪ್ರಯತ್ನ ಮುಂದುವರಿಸಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಯಾವ್ದಾದ್ರು ಹೆಣ್ಣು ನೋಡಿದ್ದೀರಾ? ಇಲ್ಲ ಗುರುಜಿ, ನೋಡ್ತಾ ಇದಾರೆ. ಆಗತ್ತೆ ಅಂತ ಹೇಳಿದ್ದಾರೆ ಗುರುಜಿ. ಆಗುತ್ತೆ, ಚಿಂತೆ ಮಾಡಬೇಡಿ. ಈ ಒಂದು ಮೇವರೆಗೂ ಸ್ವಲ್ಪ ಹಾಗೇ ಇರುತ್ತೆ. ಮೇದ ಅಂದರೆ ಮೇ ಒಳಗಡೆನೇ ಕಾರ್ಯಸಿದ್ಧಿ ಆಗುತ್ತೆ, ಆಗೋಲ್ಲ ಅಂತಿಲ್ಲ.
ನೋಡೋಣ, ಬಹುಶಃ ಇನ್ನೊಂದು 10ರಿಂದ 12 ದಿವಸದಲ್ಲಿ ಇನ್ನೊಂದು ಒಳ್ಳೆ ಜಾತಕ ಬರೋ ಸಾಂದ್ರತೆ ಇದೆ ನಿಮ್ಮ ಸ್ವರತರಂಗ ಪ್ರಕಾರ. ಬೇಗ ಆಗಲಿ. ಆದರೆ ಅದಕ್ಕೂ ಮುನ್ನ ನೀವು ನನಗೆ ತಿಳಿದ ಮಟ್ಟಿಗೆ ಒಂದು 9 ದಿವಸ ಅಶ್ವತ್ಥ ಪ್ರಾರ್ಥನೆ ಮಾಡೋದು ಬಹಳ ಉತ್ತಮ. ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಅಶ್ವತ್ಥ ವೃಕ್ಷಕ್ಕೆ ಹೋಗಿ 11 ಪ್ರದಕ್ಷಿಣೆ ಮಾಡಿ ಅಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬನ್ನಿ. ಹಾಗೆ ಸಾಧ್ಯವಾದರೆ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು 11 ದಿವಸನೂ 11 ಅಥವಾ 9 ದಿವಸ ನಿರಂತರವಾಗಿ ಆಹಾರವನ್ನು ಹಾಕ್ತಾ ಬನ್ನಿ. ಇದನ್ನು ಮಾಡಿದ್ರೆ ಸಾಕು, ಇದೇ ಒಂದು ದೊಡ್ಡ ಶಾಂತಿ ಆಗುತ್ತೆ, ಮಹಾಯಜ್ಞ ಆಗುತ್ತೆ. ಇದರಿಂದ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದು ಹೊಸತನವನ್ನು, ಹೊಸ ಬದುಕನ್ನು ಕಾಣುವಂಥ ಯೋಗ ಫಲ ಇದೆ. ಆದರೆ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಒಂದಷ್ಟು ಗೌಪ್ಯತೆ ಬೇಕು. ಗೌಪ್ಯವಾಗಿ ಮಾಡಿದಂತಹ ಕೆಲಸ ಶೀಘ್ರ ಫಲವ ಸಿದ್ಧಿಯಾಗುತ್ತೆ. ಆದರೆ ಯಾವುದೇ ಕೆಲಸವನ್ನು ಮಾಡಬೇಕಾದರೂ 4 ಜನಕ್ಕೆ ಗೊತ್ತಾದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ನೀವು ಮುಂದಾದರೆ ಅಲ್ಲಿ ವ್ಯತ್ಯಾಸವನ್ನು ಕಾಣಬೇಕಾಗತ್ತೆ. ಇವತ್ತು ನಿಮ್ಮ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂತಹದ್ದು ಭಗವತ್ ಸಂಕಲ್ಪದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂಥ ಯೋಗಫಲ ಧನುರಾಶಿಯು ಇರೋದರಿಂದ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರಿ. ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ಅದಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಅದೇ ಪ್ರಧಾನ ದೇವತೆಗಳಂತೇಳಿ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶನಿ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ. ಅಂದರೆ ಒಂದು ಕಡೆ ಮನಸ್ಸಮಾಧಾನ, ಮತ್ತೊಂದು ಕಡೆ ಏನೋ ಒಂದು ಸಾಧಿಸಿದ್ದೀವಿ ಅನ್ನತಕ್ಕಂಥ ಆಸೆ ಇದ್ದರೂ ಅಲ್ಲೇನೋ ಒಂದು ಅಡಚಣೆ ಆಗ್ತಕ್ಕಂಥದ್ದು, ತೊಂದರೆ ಆಗ್ತಕ್ಕಂಥದ್ದು, ಇಲ್ಲದ ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿ, ಅಧಿಕವಾದಂತಹ ಬೆನ್ನುವು ಅಥವಾ ಮೈಕೈನೋವು ಅಥವಾ ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂತಹದ್ದು. ಇವತ್ತು ಸಾಧ್ಯವಾದಷ್ಟು ಮಂಗಳವಾರ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಮಾಡಬೇಕಾದ್ದು ನಿಮ್ಮ ಮೊದಲ ಕರ್ತವ್ಯ. ಜೊತೆಗೆ ಮನೆ ದೇವರ ಅನುಗ್ರಹ ಪಡಿಬೇಕು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ನಿಮ್ಮ ಚಿಂತನೆಗಳನ್ನು ಸರಿಯಾದ ರೀತಿ ಮಾಡಬೇಕು. ಹಣಕಾಸಿನ ವ್ಯಾಪಾರ ವ್ಯವಹಾರ ಮತ್ತು ಹಣಕಾಸಿನ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಬ್ಯಾಂಕು ಮತ್ತು ಕಚೇರಿಗಳಿಗೆ ಸಂಬಂಧಪಟ್ಟದ್ದು, ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದಂಥ ಪರಿಸ್ಥಿತಿ ಎದುರಾಗುವಂಥದ್ದು ಇದೆಲ್ಲವೂ ಇರುತ್ತೆ. ಆದರೆ ಇವತ್ತು ರಾಹುಕಾಲದಲ್ಲಿ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ತಾಯಿನ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು, ರಾಹುಕಾಲದಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಫಲಾಫಲಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ, ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಮಾಡುವ ಕೆಲಸ ಮಾತ್ರ ಅರ್ಥಪೂರ್ಣವಾಗಿ ಮಾಡಬೇಕು, ಅದರಿಂದ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಕೆಲಸ ಮಾಡಬೇಕಾದ್ರೂ ಮಕರ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಗೆ ಒಂದು ವಿಚಾರವನ್ನು ಮುಟ್ಟಿಸಿ ಇಂತಿಂಥ ಕೆಲಸ ಮಾಡ್ತಿದ್ದೀನಿ, ಇದರಲ್ಲಿ ಅನುಕೂಲ ಆಗಬೇಕು ಅಂತ ಅವರ ಮನಸ್ಸಲ್ಲಿ ಅವರು ಒಳ್ಳೆಯದಾಗಲಿ ಅಂತ ನಿಮ್ಗೆ ಹರಿಸಿದ್ದೇ ಆದರೆ ಇವತ್ತು ಮತ್ತಷ್ಟು ಬೇಗ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರವರ್ಧಮಾನಕ್ಕೆ ಅಭಿವೃದ್ಧಿಯನ್ನು ಕಾಣುವಂಥದ್ದಾಗುತ್ತೆ. ತುಂಬ ದಿನಗಳ ಹಿಂದೆ ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವತ್ತೊಂದು ಪ್ರತಿಫಲ ಸಿಕ್ಕಂಗಾಗುತ್ತೆ. ಏನೇ ಆದರೂ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆದಿದ್ದೇ ಆದರೆ ಭಗವಂತ ಎಲ್ಲವನ್ನೂ ಸಹಿತ ಕೈ ಹಿಡಿದು ನಡೆಸ್ತಾನೆ. ಆದರೆ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ನಿಷ್ಠೂರ ಮಾಡ್ತಕ್ಕಂಥದ್ದು, ನಿಷ್ಠೂರಕ್ಕೆ ನಿಮ್ಮನ್ನು ಒಳಗಡೆ ತರ್ತಕ್ಕಂಥದ್ದು ಇದರದ್ದೇ ಇರುತ್ತೆ. ಇವತ್ತು ಕಪ್ಪು ಬಣ್ಣದ ಶ್ವಾನಕ್ಕಾಗಲಿ ಅಥವಾ ಹನುಮನ ಸಾನ್ನಿಧ್ಯಕ್ಕಾಗಲಿ, ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಷ್ಟು ಏನಾದ್ರು ಪದಾರ್ಥಗಳು ಹಾಕ್ತಕ್ಕಂಥದ್ದು, ಹನುಮನ ಸಾನ್ನಿಧ್ಯಕ್ಕೆ ಬಂದು ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು 2 ಕಾರ್ಯಕ್ರಮವನ್ನು ತಾವು ಮಾಡಿದ್ದೇ ಆದರೆ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಖಂಡಿತ ಒಳಿತನ್ನು ಕಾಣ್ತೀರಿ. ಆದರೂ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ ನೀಲವರ್ಣಂ ನೀಲಮಾಲ್ಯಾಂಬ್ರಧರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಶ್ಛತ್ರ ಧ್ವಜರತಾಕಾರ ಶುಭಿತಂ. ಅಂದರೆ ಶನೈಶ್ಚರನಿಗೆ ವಿಶೇಷವಾಗಿರ್ತಕ್ಕಂಥ ಮಹಾಮಂತ್ರವೇ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಕುಂಭರಾಶಿಯವರು ತಪ್ಪದಿರ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ತುಂಬ ಅನುಕೂಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಮಾಡುವಂಥದ್ದು, ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಅಥವಾ ಯಾವುದು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಮಾಡ್ತಕ್ಕಂಥದ್ದು, ಹಿಂದೆ ಯಾವಾಗಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಕೈ ಹಾಕಿರ್ತೀರಿ, ಅದರಿಂದ ಒಂದಿಷ್ಟು ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆ ಇರ್ತೀರಿ. ಆದರೆ ಅಲ್ಲಿ ಕೆಲವಷ್ಟು ಅಡಚಣೆಗಳಾಗುವಂಥದ್ದು, ಮನಸ್ಸು ನೆಮ್ಮದಿಲ್ದಿರ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಇವತ್ತು ಯಾರು ಏನೇ ಹೇಳಿದ್ರು ನೀವು ಹೇಗೆ ನಡ್ಕೋಬೇಕು, ಹೇಗಿರಬೇಕು, ಏನು ಮಾಡಿದ್ರೆ ಸರಿಯೋ ಅದನ್ನೇ ಮಾಡಬೇಕು.
ಅದನ್ನು ಹೊರತುಪಡಿಸಿ ಬೇರೆ ಯಾವ ವಿಚಾರಕ್ಕೆ ಕೈ ಹಾಕಿದ್ರೂ ಎಲ್ಲೋ ಒಂದು ಕಡೆ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತುಳುಕುತ್ತೆ. ಹಾಗೆ ಸಮಾಧಾನ ಇಲ್ಲದಂಥ ರೀತಿಯಲ್ಲೇ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಇವತ್ತಿನ ದಿವಸ ಬಹಳ ಎಚ್ಚರಿಕೆಯ ನಡೆಯಬೇಕು. ಇದರ ಮಧ್ಯದಲ್ಲಿ ಇವತ್ತಿನ ದಿವಸ ಹೆಣ್ಣುಮಕ್ಕಳು, ಈ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ದುಡುಕಿ ಯಾರನ್ನೂ ಮಾತಾಡಬೇಡಿ, ಆದಷ್ಟು ತಾಳ್ಮೆಯಿಂದಿರಿ. ಮೊದಲೇ ಇವತ್ತು ಅದರಲ್ಲೂ ನೀವು ಮಾಡುವಂಥ ಕೆಲಸದಲ್ಲಿ ಒಂದಿಷ್ಟು ತೊಂದರೆಗಳು ತಾಪತ್ರೆಗಳು ಅಂತಕ್ಕಂಥದ್ದಿದ್ದಾಗ ತಾಳ್ಮೆ ಎಂಬತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಆದರೂ ಉತ್ತರಾಭಿಮುಖವಾಗಿ ನಿಂತು ಒಂದು ತಾಮ್ರದ ತಟ್ಟೆಯಲ್ಲಿ ಒಂದಿಷ್ಟು ಅರಿಶಿಣವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಆ ತಾಮ್ರದ ತಟ್ಟೆಯಲ್ಲಿರ್ತಕ್ಕಂಥ ಅರಿಶಿಣದ ನೀರನ್ನು ತಾವು ದೃಷ್ಟಿ ತೆಗೆದುಕೊಂಡು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಎಂಥ ತೊಂದರೆ ತಾಪತ್ರೆಗಳು ಬಂದರೂ ಮಂಜಿನಗಡ್ಡೆ ಥರ ಕರಗುತ್ತೆ. ಅದರಿಂದ ಒಳಿತನ್ನು ಕಾಪಾಡ್ಕೋಬೋದು, ಒಳ್ಳೆದು ಸಿದ್ಧಿಪಡಿಸ್ಕೋಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ 12 ರಾಶಿಗಳಿರತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದಾಯಿತು. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದು ಕೂಡ ಆಯಿತು. ಇನ್ನು ಸ್ವರ ತರಂಗವನ್ನು ಪ್ರಾರಂಭ ಮಾಡಿ ಸ್ವರ ಜ್ಯೋತಿಷ್ಯವನ್ನು ಕೂಡ ಪ್ರಾರಂಭ ಮಾಡಿದ್ದಾಯಿತು. ಅದರಲ್ಲಿ ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಬಂದಿದ್ದೇವೆ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀವಿ. ನೀವು ಗುರುಜಿ? ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಳಗಾವಿಯಿಂದ ಕರೆ ಮಾಡ್ತೇವೆ. ಬೆಳಗಾವಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ರೋಹಿಣಿ ಅಂತ. ರೋಹಿಣಿ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಗುರುಜಿ ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ಮ ಪಾದಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಒಳ್ಳೆಯದಾಗಲಿ ತಾಯಿ, ಹೇಳಮ್ಮ. ಏನಿಲ್ಲ ಗುರುಜಿ, ಅಂದ್ರೆ ನಂದು ಮದುವೆಯಾಗಿ 2 ವರ್ಷ ಆಗ್ತಾ ಬಂತು. ಮದುವೆಯಾಗಿ 3 ತಿಂಗಳವರೆಗೂ ಚೆನ್ನಾಗೇ ಇದ್ದೆ ಗುರುಜಿ. ಆಮೇಲೆ ಸಡನ್ ಆಗಿ ತ್ರಾಸ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಎದೆ ಚುಚ್ಚೋದು, ಬೆನ್ನಲ್ಲಿ ಚುಚ್ಚೋದು, ಸ್ವಲ್ಪ ಭಯ ಅನ್ಸೋದು, ತೋಳಲ್ಲೆಲ್ಲ ಚುಚ್ಚೋದು. ನಾನು ಎಲ್ಲ ಹಾಸ್ಪಿಟಲ್ ಚೆಕ್ ಮಾಡ್ಸಿದ್ವಿ, CT ಸ್ಕ್ಯಾನ್, ಬಟ್ ಅವರೆಲ್ಲ ನಾರ್ಮಲ್ ಇದೆ ಅಂತಾರೆ. ಬಟ್ ನನಗ ಟ್ಯಾಬ್ಲೆಟ್ಸ್ ತಗೊಂಡ್ರು ಅಷ್ಟ್ ಮೈಗೆ ಹತ್ತಾ ಇಲ್ಲ. ನಾನು ಊಟ ಮಾಡಿದ್ದು ನನಗೆ ಮೈಗೆ ಹತ್ತಾ ಇಲ್ಲ ಗುರುಜಿ. ಅಷ್ಟ್ ತೊಂದ್ರೆ ಅನ್ಸುತ್ತೆ, ಭಯ ಅನ್ಸುತ್ತೆ. ರಾತ್ರಿ ಹಿಂಗೇನಾದ್ರು ಸ್ವಲ್ಪ ತ್ರಾಸ ಆದ್ರೆ ಎಲ್ಲಿ ಏನಾಗ್ತದೋ ಏನು ಅಂತ ಅಷ್ಟು ಭಯ ಆಗ್ಬಿಡ್ತೈತೆ ಗುರುಜಿ. ಒಟ್ಟು ಇದೊಂಥರ ಕಾಕತಾಳಿ ಎಂಬಂತೆ ಈ ಬಂದು ಬರ್ತಕ್ಕಂಥ ಭರತ ಹುಣ್ಣಿಮೆ ಎಂದು ಮಾಡುವಂಥ ತಂತ್ರಸಾರಿಕೆ ಭಾಳ ಹೇಳಿ ಮಾಡಿಸಿದಂಥ ಸಮಸ್ಯೆಗಳಿಗೆ ಪರಿಹಾರ ಇದು. ನಾನು ನಿನ್ನೆಯಿಂದ ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೇನೆ. ಮೈಯೆಲ್ಲ ಚುಚ್ಚದಂಗೆ ಆಗುವಂಥದ್ದು ಅಥವಾ ಕೆಲವಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು, ನಮಗೆ ತುಂಬ ಭಯದಲ್ಲಿರುವಂಥ ಪರಿಸ್ಥಿತಿ ಎದುರಾಗುವಂಥದ್ದು, ಯಾರೊಬ್ಬರೆಂದಿಗೂ ಹೇಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕಾಗಿದೆ ಅಂತ. ಆ ಪರಿಹಾರವನ್ನೇ ಈ ಬರ್ತಕ್ಕಂಥ ಶುಕ್ರವಾರ ನಾನು ತಿಳಿಸ್ತಾ ಇದ್ದೀನಮ್ಮ. ನಿನ್ನ ಸ್ವರತರಂಗ ಪ್ರಕಾರ ಈಗ ನೀನು ಏನು ನೋವು ಅನುಭವಿಸ್ತಾ ಇದೆಯಾ, ಯಾರು ಹೇಳಿದ್ರು ಯಾರೂ ನಂಬಲ್ಲ. ಯಾರೂ ನಂಬಲ್ಲ. ಯಾಕೆಂದರೆ ಎಲ್ಲರೂ ಸಹಿತ ಟೆಸ್ಟ್ ಮಾಡಿಸ್ಬೋದು, ಮೆಡಿಕಲ್ಲಿ ಟೆಸ್ಟ್ ಮಾಡಿಸ್ಬೋದು, ಸೈಂಟಿಫಿಕ್ ಆಗಿ ಆಲೋಚನೆ ಮಾಡ್ಬೋದು, ಕಾಗದ ಪತ್ರಗಳ ಮೇಲೆ ನೀನು ಆಧಾರ ಬರ್ಬೋದು, ಏನು ನಿಂಗೆ ತೊಂದರೆ ಇಲ್ಲ ಅಂತ ನೆಗೆಟಿವ್ ತೋರಿಸ್ಬೋದು. ಆದರೆ ಒಳಗಿರೋ ನೋವು ಯಾರ ಹತ್ರ ಹೇಳ್ಕೊತೀಯ? ಪ್ರತಿನಿತ್ಯ ದಿನಕ್ಕೊಂದು ಸಮಸ್ಯೆ ನಿನ್ನ ಬಾಧಿಸ್ತಾನೆ ಇರುತ್ತೆ. ನೀನೇ ಅಂತಲ್ಲ, ನಿನ್ನ ಥರ ಸುಮಾರು ಜನ ತಾಯಂದರು ಅಣ್ಣ ತಮ್ಮಂದರು ಈ ನೋವು ಅನುಭವಿಸ್ತಾ ಇದ್ದಾರೆ. ಬಹುಶಃ ಇಂಥವ್ರಿಗೆಲ್ಲರಿಗೂ ಈ ಸಂಬಂಧಪಡ್ತಕ್ಕಂಥ ಈ ತಂತ್ರಸಾರ ತುಂಬ ಅನುಕೂಲವಾಗಿ ಕಾರ್ಯಸಿದ್ಧಿ ಆಗುತ್ತೆ. ನೀನು ಶುಕ್ರವಾರದ ಸಂಚಿಕೆಯನ್ನು ತಪ್ಪದಿರ ನೋಡಬೇಕು. ಅದರಲ್ಲಿ ನಾನು ವಿಚಾರ ಮುಟ್ಟಿಸ್ತೀನಿ. ಪ್ರತಿಯೊಂದು ವಿಚಾರನೂ ಭಾಳ ಸ್ಪಷ್ಟೀಕರಿಸಿ ಹೇಗೆ ಮಾಡೋದು ಸರಿ ಬರುತ್ತೆ, ಇದು ಸಮಸ್ಯೆ ಏನು ಅಂತ. ಅದು ಪುತ್ತಳಿಕಾ ಅನುಷ್ಠಾನ. ಪುತ್ತಳಿಕ ಅಂದರೆ ಒಬ್ಬ ಮನುಷ್ಯನ ಪ್ರತಿರೂಪದಲ್ಲಿ ಇನ್ನೊಂದು ಬೊಂಬೆಯನ್ನು ತಯಾರು ಮಾಡಿ ನಮಗಿರುವಂಥ ಸಮಸ್ಯೆಗಳನ್ನು ಬೊಂಬೆಯ ಮೇಲೆ ನೋಡಿಸಿ ಅದನ್ನು ನಾವು ಆಚೆ ಕಳಿಸುವಂಥ ಒಂದು ಪ್ರಕ್ರಿಯೆ ಅದು. ಇದು ಮಾಡೋದು ಕ್ರಮವಾಗಿ ಮಾಡಿದ್ರೆ ಅದರ ಫಲಾಫಲಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಇದನ್ನು ಒಂದು ಸತಿ ಮಾಡಿದ್ರೆ ಸಾಕಾ ಅಂತಕ್ಕಂಥದ್ದು ಅಥವಾ ಅವತ್ತೇ ಮಾಡಬೇಕಾ ಎಂಬತಕ್ಕಂಥದ್ದು ಇವೆಲ್ಲದಕ್ಕೂ ಸಹಿತ ಸವಿಸ್ತಾರವಾದಂಥ ಉತ್ತರ ನಾನು ಮುಂಬರ್ತಕ್ಕಂಥ ದಿನದ ತಿಳಿಸ್ತೀನಿ. ಆದರೆ ನಿನ್ನ ಸ್ವರತರಂಗ ಪ್ರಕಾರ ಈ ತಂತ್ರಸಾರ ಮಾಡಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನೀನು ಭಯಪಡಬೇಡ, ಹೇಳಮ್ಮ. ಆಯ್ತು, ನಮಸ್ತೆ ಅಮ್ಮ. ರೋಹಿಣಿರವರು ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಗುರುಜಿಯವರು ತಿಳಿಸಿದ ಹಾಗೆ ತಾವು ತಪ್ಪದೇ ಶುಕ್ರವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಅದರಲ್ಲಿ ತಿಳಿಸ್ತಕ್ಕಂಥ ತಂತ್ರಸಾರವನ್ನು ಚಾಚು ತಪ್ಪದೆ ಅನುಸರಿಸಿದೆ ಆದರೆ ಇಂತಹ ಸಮಸ್ಯೆಗಳಿಂದ ಆದಷ್ಟು ಬೇಗ ದೂರ ಆಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ ನಮಸ್ತೆ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಹಾ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ಹೊಸಪೇಟೆಯಿಂದ ಕಾಲ್ ಮಾಡ್ತಿದ್ದೀವಿ. ಹೊಸಪೇಟೆಯಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಸರ್ ಹೆಸರು ಬೇಡ ಸರ್. ಬೇಡ, ಆಯ್ತು ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಗುರುಗಳೇ, ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಸರ್ ನಾನೀಗ ಓದ್ತಿದ್ದೀನಿ. ಇನ್ನು ನಾನು ಮುಂದೆ MBA ಮಾಡ್ಲಾ ಅವ್ರ ನೀಟ್ ಮತ್ತೊಂದ್ಸರಿ ಬರೀಲ್ಲ ಅಂತ ಗೊತ್ತಾಗ್ತಿಲ್ಲ. ಇನ್ನೊಂದು ನೀಟ್ ಬರೆದ್ರೆ ನಿಂಗೆ ಅನುಕೂಲ ಆಗುತ್ತೆ. ಹೌದು, ನೀನು ನೀಟ್ ಬರೀ, ಈ ಸತಿ ನಿಂಗೆ ಅನುಕೂಲನೂ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನೀನು ಸ್ವಲ್ಪ ಶ್ರಮ ಪಟ್ಟರೆ, ನೀನು ಮೊದಲಿಂದ ಹಠ ಇದೆ, ನೀನು ಏನಾದ್ರು ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಛಲ ಇದೆ. ಆ ಛಲಕ್ಕೆ ತಕ್ಕನಾಗಿ ಸ್ವಲ್ಪ ಶ್ರಮಿಸಬೇಕು. ನೀನು ಶ್ರಮಿಸಿದ್ರೆ ಮಾತ್ರ ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯ ಅನುಕೂಲಕ್ಕೂ ಮತ್ತು ಒಳ್ಳೆಯ ಮಾರ್ಕ್ಸು ಬರುತ್ತೆ. ಅದರಿಂದ ಮುಂದೆ ನಿನಗೆ ನೀನು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಬಹುದು. ಹೌದಾ ಸರ್?
ವೆಲ್ ಸೆಟಲ್ ಆಗ್ಬೇಕಂತ ಅಷ್ಟೇ. ಆಗುತ್ತಮ್ಮ, ಮಾಡು ತಾಯಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು 4 ಭಾನುವಾರ ಅಶ್ವತ್ಥ ಪ್ರಾರ್ಥನೆ ಮಾಡಿ ಅಶ್ವತ್ಥ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡು. ಸೀದಾ ಅಲ್ಲಿಂದ ಬನ್ನಿ ವೃಕ್ಷದ ಹತ್ರ ಬಾ. ಅಶ್ವತ್ಥ ಪ್ರಾರ್ಥನೆ ಮಾಡಿ ಅಲ್ಲಿ ದೀಪ ಹಚ್ಚಿದ ಮೇಲೆ ಬನ್ನಿ ವೃಕ್ಷದ ಹತ್ರ ಬಂದು ಅಲ್ಲಿ 4 ದಿಕ್ಕಿಗೂ 4 ದೀಪ ಹಚ್ಚು. ಆಗ ನಿನ್ನ ಜೀವನದಲ್ಲಿ ಇನ್ನಷ್ಟು ಬೆಳಕಾಗುತ್ತೆ. ನೀನು ಅಂದುಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಶನೇಶ್ವರನ ಅನುಗ್ರಹ ಸಿಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ನಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಆದಷ್ಟು ಬೇಗ ನಿಮ್ಮ ಉದ್ಯೋಗ ಸ್ಥಾನದಲ್ಲಾಗಲಿ ಮತ್ತು ತಾವು ಓದ್ತಕ್ಕಂಥ ವಿಚಾರವಾಗಲಿ ಎಲ್ಲವೂ ಕೂಡ ಅನುಕೂಲ ಆಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ ಗುರುಗಳು. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸಿಂಧನೂರಿಂದ. ಹಾಂ ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಪುಷ್ಪ ಅಂತ ಹೇಳಿ. ಗುರುಜೋ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಾ, ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಗೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಇತ್ತು, ಮತ್ತೆ ಆರ್ಥಿಕ ಪರಿಸ್ಥಿತಿನೂ ಸ್ವಲ್ಪ ಇದಾಗಿದೆ. ನಾವು ಇಲ್ಲಿ ಹಾಸನ ಡಿಸ್ಟ್ರಿಕ್ಟ್ ಸಕಲೇಶ್ಪುರದಲ್ಲಿ ಫಸ್ಟ್ ಇದ್ವಿ ಗುರುಗಳು. ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿ 2 ವರ್ಷ ಆಯ್ತು. KSRTC ಡ್ರೈವರ್ ಅವರು. ಅವರಿಗೆ ಆರೋಗ್ಯದಲ್ಲಿ ಸುಮಾರು ಇಲ್ಲಿ ಬಂದ್ಮೇಲೆ ಸುಮಾರು ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಕೇಳಬೇಕಿತ್ತು ಏನು ಅಂತೇಳಿ. ಯಾಕೆ ಅಲ್ಲಿ ವಾತಾವರಣ ಸೆಟ್ ಆಗ್ತಾ ಇಲ್ವಾ, ಅಥವಾ ನಿಮ್ಮ ಅಲ್ಲಿನ ಪರಿಸ್ಥಿತಿನೋ ಅಥವಾ ಉದ್ಯೋಗನೋ ಬರೀ ಹೆಚ್ಚು ನೈಟ್ ಡ್ಯೂಟಿ? ಅಂದ್ರೆ ಹಾರ್ಡ್ ಡ್ಯೂಟಿ ಆಗುತ್ತೆ ಗುರುಗಳು, ಡ್ರೈವಿಂಗ್ ಅಲ್ವಾ ಅವರು. ಹಂಗಾಗಿ ಬಿಸಿಲು ಸ್ವಲ್ಪ ಜಾಸ್ತಿನೇ ಇದೆ ಅಲ್ಲ ಇಲ್ಲಿ. ಇಲ್ಲಿ ಆರೋಗ್ಯಕ್ಕೆ ಕೊಡ್ತೀನಿ ಗುರುಗಳೇ, ಅವ್ರ ಹತ್ರ ಕೊಡಿಮ್ಮ, ಕೊಡಿ. ನಮಸ್ತೆ ಗುರುಗಳೇ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಗಳು, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾವ ರೂಟಲ್ಲಿ ಗಾಡಿ ಓಡಿಸ್ತೀರಿ ನೀವು ಗುರುಗಳೇ? ಯಾವ ರೂಟಲ್ಲಿ ಓಡಿಸ್ತೀರಿ ಗಾಡಿನ? ನಾವು ದಾವಣಗೆರೆ ಮಾಡ್ತೀವಿ ಗುರುಗಳೇ, ಸಿಂಧನೂರು ಟು ದಾವಣಗೆರೆ ಹೋಗಿ ಬರೋದು. ದಿನಕ್ಕೆ ಎಷ್ಟು ಟ್ರಿಪ್ ಮಾಡ್ತೀರಿ? ಒಂದು ಟ್ರಿಪ್ ಮಾಡ್ತೀವಿ ಗುರುಗಳೇ. ಬೆಳಗ್ಗೆ 5:30 ಬಿಡ್ತೀವಿ, ಮತ್ತೆ ರಾತ್ರಿ 8 ಗಂಟೆ ಆಗುತ್ತೆ ವಾಪಸ್ ಬರಕ್ಕೆ. ಓಹೋ, ಒಂದು ಟ್ರಿಪ್ಪು ಎಷ್ಟು ಕಿಲೋಮೀಟರ್ ಆಗುತ್ತೆ ಜರ್ನಿ ಅದು? ಅದು 480 ಆಗುತ್ತೆ ಗುರುಗಳೇ. ಅಬ್ಬಬ್ಬಾ, ತುಂಬ ಕಷ್ಟನೇ. 480 ಪ್ರತಿ ದಿವಸ ಹೋಗೋದು ಬರೋದು, ಹೋಗೋದು ಬರೋದು. ಹೌದು, ಅಂದರೆ ದಿನ ಒಂದು ದಿವಸ ಆಫ್ ಆಗುತ್ತೇನಲ್ಲ? ಇವತ್ತು ಹೋಗಿ ಬಂದರೆ ರಾತ್ರಿ ತಿರುಗಿ ನಾಳೆ 5 ದಿನ 6 ದಿನ ಮಾಡಿದ್ರೆ 1 ದಿನ ಆಫ್ ಇರುತ್ತೆ. 6 ದಿವಸ ಅಂದರೆ ಡೈಲಿ ರಾತ್ರಿ ಇಳಿಬೇಕು, ತಿರುಗಿ ಬೆಳಗ್ಗೆ ಎದ್ದು ಹೋಗ್ತಾ ಇರಬೇಕು. ಹೌದು, ಹೋಗ್ಬೇಕು ಸರ್. ಇದು ಸ್ವಲ್ಪ ಕಷ್ಟನೇ, ಯಾಕೆಂದರೆ ನಿರಂತರವಾಗಿ ಡ್ಯೂಟಿ ಮಾಡಲೇಬೇಕು. ನಿಮ್ಮ ಜಾಗಕ್ಕೆ ಇನ್ನೊಬ್ರು ಆಲ್ಟ್ರೇಷನ್ಸ್ ಸಿಗೋದಿಲ್ಲ, ಅಲ್ಲಿ ಡ್ಯೂಟಿ ಮಾಡಲೇಬೇಕು. ಆಗಲಿ. ನಿಮ್ಮ ಸ್ವರತರಂಗ ಪ್ರಕಾರ ವಾತಾವರಣ ಅದು ಇದು ನಮ್ಗೆ ಸ್ವಲ್ಪ ಏನು ಅನಿಸ್ತಾ ಇಲ್ಲ. ಎಲ್ಲಿ ಮನೆ ಕಟ್ಟೋದು, ಎಲ್ಲಿರೋದು, ಎಲ್ಲಿ ನಿಲ್ಲೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಾಮಾನ್ಯ ಸರ್ಕಾರಿ ಉದ್ಯಮದಲ್ಲಿರ್ತಕ್ಕಂಥವ್ರಿಗೆ, ಟ್ರಾನ್ಸ್ಫರ್ಸ್ ಆಗ್ತಾ ಇರ್ತಕ್ಕಂಥವ್ರಿಗೆ, ಅವರು ಒಂದು ಹಂತಕ್ಕೆ ಬರೋ ತನಕ, ಒಂದಿಷ್ಟು ಅವ್ರ ಸರ್ವಿಸ್ ಆಗೋ ತನಕ ಎಲ್ಲಿರಬೇಕು ಎಂಬತಕ್ಕಂಥ ಚಿಂತನೆ ಮಾಡೋದೇ ಬಹಳ ಕಷ್ಟ. ಯಾಕೆಂದರೆ ನಿಮ್ಮ ರಿಟೈರ್ಡ್ ತನಕನೂ, ನಿಮ್ಮ ರಿಟೈರ್ಡ್ ಆಗುವ ತನಕನೂ ನೀವು ಟ್ರಾನ್ಸ್ಫರ್ಸ್ ಇದ್ದೇ ಇರುತ್ತೆ. ನಿಮ್ಗೆ ಅಲ್ಲಿ ಇಲ್ಲಿ ಹೋಗಬೇಕು, ಬರಬೇಕು. ಆಗ ಎಲ್ಲಿ ಮನೆ ಕಟ್ಟಿ, ಎಲ್ಲಿ ಸ್ವಂತವಾಗಿರೋವಂಥದ್ದು? ಇಲ್ಲಿ ಮನೆ ಕಟ್ಟಿ ಇನ್ನೆಲ್ಲೋ ಇದ್ದರೆ ಅಲ್ಲಿ ಮಕ್ಕಳ ಗತಿ ಏನಾಗಬೇಕು, ಮನೆಯವ್ರ ಗತಿ ಏನಾಗಬೇಕು? ಜೊತೆಗೆ ಎಲ್ಲರನ್ನೂ ಒಂದು ಹಿಡಿತಕ್ಕೆ ಇಟ್ಕೊಳ್ಳೋಕ್ಕೂ ಆಗೋದಿಲ್ವಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ. ಇನ್ನೊಂದು ಸ್ವಲ್ಪ ದಿವಸ ಈ ಸಮಸ್ಯೆ. ಆದರೂ ನಿಮ್ಮ ಸ್ವಂತ ಅಂತ ಒಂದು ಸ್ಥಳ ಇದ್ದರೆ ಅಲ್ಲೇ ಒಂದು ಜಾಗ ತೊಗೋಬೇಕು. ಅಲ್ಲೇ ಅದನ್ನು ಪೂರ್ವಭಾವಿಯಾಗಿ ಎಲ್ಲ ಸಿದ್ಧತೆ ಮಾಡ್ತಾ ಬರಬೇಕು. ಅಥವಾ ಮಕ್ಕಳೆಲ್ಲೂ ಇದ್ದಾರೋ, ಅವ್ರ ವಿದ್ಯಾಭ್ಯಾಸ ಎಲ್ಲಿ ನಡೆಯುತ್ತೋ ಅಲ್ಲೇ ನೀವು ಹೆಚ್ಚಾಗಿ ಅದಕ್ಕೆ ಆದ್ಯತೆ ಕೊಡಬೇಕು. ಆದರೂ ನಿಮ್ಮ ಸ್ವರತರಂಗ ಪ್ರಕಾರ ಈಗ ಪ್ರಸ್ತುತ ಚಂದ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲ. ಹಾಗಾಗಿ ನಿಮ್ಮ ಆರೋಗ್ಯದಲ್ಲೂ ಬೇರುಪೇರು ಆಗ್ತಾ ಇರುತ್ತೆ. ಮನಸ್ಸು ತುಂಬ ಚಂಚಲತೆ ಆಗ್ತಾ ಇರುತ್ತೆ. ಇದ್ದಕ್ಕಿದ್ದಂಗೆ ಭಾಳಷ್ಟು ಟಯರ್ಡ್ನೆಸ್ ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನು ಮೇವರೆಗೂ ಹೀಗೆ ಸಮಸ್ಯೆ ಇದೆ. ಈ ಮೇ ತಿಂಗಳ ಕಳೆದರೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ ನಮಗೆ. ಆದರೆ ಮೇ ಒಳಗಡೆ ಸಾಧ್ಯವಾದರೆ ಒಂದು 3 ಹುಣ್ಣಿಮೆ ಯಾವುದಾದ್ರು ದೇವಿ ದೇವಸ್ಥಾನಕ್ಕೆ ಹುಣ್ಣಿಮೆ ದಿವಸ ನಿಮಗಾಗದಿರೋ ನಿಮ್ಮ ಶ್ರೀಮತಿಯವರಾದರೂ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು 1-2 ನಿಂಬೆಹಣ್ಣು ತಂದು, ಒಂದು ನಿಂಬೆಹಣ್ಣನ್ನು ನೀವು ದೃಷ್ಟಿ ತೆಗೆದು ಆಚೆ ಹಾಕಬೇಕು, ಇನ್ನೊಂದು ನಿಂಬೆಹಣ್ಣು ಮನೇಲಿ ದೇವ್ರ ಹತ್ರ ಇಡಬೇಕು. ಈ ಪ್ರಕಾರ ಹುಣ್ಣಿಮೆ ಕಾರ್ಯಕ್ರಮಗಳ ಮಾಡ್ತಾ ಬಂದರೆ ಖಂಡಿತ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಆಗುತ್ತೆ. ನಿಮ್ಮಲ್ಲಿರುವ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ಇದನ್ನು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ನಮಗೆ ಧನ್ಯವಾದಗಳು ಸರ್. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇವತ್ತಿನ ಸಹ ತಾವು ಕೂಡ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ರಾಮನ ದರ್ಶನವನ್ನು ಮಾಡಿಸಿದ್ದೀರಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೆಲ್ಲವನ್ನು ಕೂಡ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ. ಲಕ್ಷ್ಮೀ ಬೋರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲೆ ಇರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ.
ಇನ್ನು ಬಹಳ ವಿಶೇಷವಾಗಿ ಇದೇ ಬರತಕ್ಕಂಥ ಶುಕ್ರವಾರ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗುರುಜಿ ಅವರು ಪುತ್ತಳಿಕ ಅನುಷ್ಠಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ಒಂದು ವಿನಂತಿ, ನಾನು ಈಗಾಗಲೇ ತಿಳಿಸಿದ ಹಾಗೆ ಒಂದು ಚೂರೂ ಕೂಡ ಕ್ರಮ ಆಚು ಈಚು ಆಗದ ಹಾಗೆ ಆ ಕ್ರಮದಾನುಷ್ಠಾನವನ್ನು ಸಂಪೂರ್ಣವಾಗಿ ಸವಿಸ್ತಾರವಾಗಿ ತಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕು, ಒಂದು ಚೂರೂ ಕೂಡ ಹೆಚ್ಚು ಕಡಿಮೆ ಆಗದಿರೋ ರೀತಿ. ಹಾಗಾಗಿ ಈ ಒಂದು ಅನುಷ್ಠಾನವನ್ನು ತಾವು ಸಮಾಪ್ತಿಗೊಳಿಸಬೇಕು ಕರೆಕ್ಟಾಗಿ ಅಂತಂದರೆ ತಾವು ಮರೀದಿರ ತಪ್ಪದಿರ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಬೇಕೆಂಬತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ತಂತ್ರಸಾರವನ್ನು ಮಾಡೋದ್ರಿಂದ ಈಗಾಗಲೇ ಮತ್ತೊಂದು ಕರೆ ಕೂಡ ಬಂದಿತ್ತು. ಏನಪ್ಪ, ಅವ್ರಿಗೂ ಕೂಡ ಇಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ, ಎಲ್ಲೋ ಒಂದು ಕಡೆ ಒಂದು ಮೈ ಚುಚ್ಚತಕ್ಕಂಥದ್ದಾಗಲಿ, ನೆವೆ ಆಗ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಮನಸ್ಸಿನ ಅಸ್ತಿತ್ವವನ್ನು ಕಳ್ಕೊಳ್ಳತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ಈ ಒಂದು ತಂತ್ರಸಾರದಿಂದ ದೂರ ಮಾಡ್ಕೊಳ್ಬೋದು. ಹಾಗಾಗಿ ತಂತ್ರಸಾರವನ್ನು ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ನಮಸ್ತೆ.